ಶಿವಾನಂದಜನವರ ಪವಿತ್ರವಾದ ಪೂಜ್ಯ ದೇವಾತ್ಮಾನಂದಜನವರ ಪವಿತ್ರವಾದ ಪಾರಾಯಣಗಳಿಗೆ ಅನಂತವನ್ನು ಸಲ್ಲಿಸುವುದು. ತಮ್ಮ ಪೂಜ್ಯ ನಿರಂಜನಪ್ಪನವರ ಪವಿತ್ರವಾದ ಪಾರಾಯಣಗಳಿಗೆ ಅನಂತವನ್ನು ಸಲ್ಲಿಸುತ್ತೆ. ಈ ಪುಣ್ಯ ಪ್ರಸಂಗದ ಸತ್ಸಂಗದಲ್ಲಿ ಪಾಲ್ಗೊಂಡ ಎಲ್ಲ ಗುರುಬಂಧುಗಳಿಗೆ ತಾಯಿಂದ್ರಿಗೆ ಅನಂತವನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೆ ಶಂಕರನವರು ಹಾಗೂ ಸರ್ ವಿಚಾರ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟರು. ಅದು ಯಾರೋ ನಮಗೆ ಯಾರಿಗೆ ಇದನ್ನು ದೇವರಕ್ಷಣೆ ಹೊಂದಕ್ಕಾಗುವುದಿಲ್ಲ. ಮೊದಲು ಸೇರೋದನ್ನು ಮಾಡಬೇಕು. ಎಲ್ಲರೂ ನಾವು ಕೇಳಾಕ ಬಂದೇವಿ ತಂದಿದವರಂತೇಳಿ ಅವ್ರು ದುರ್ಲಭ ನಾವು ಕೇಳಬೇಕನ್ನೋ ಹಸು ಇಟ್ಕೊಂಡೇ ಬಂದೇವಿ. ನಿಮ್ಮ ಮುಖಾಂತರ ಕೇಳಬೇಕು ಅನ್ನೋದಿಲ್ಲ. ಕೇಳಬೇಕನ್ನೋ ಹಸು ಹೋಗ್ಬೇಕಾದ್ರೆ ಜ್ಞಾನ ಆಗೋ ಮಟ್ಟ ಇರ್ಬೋದು. ನಾವು ನಿಜವಾದದ್ದನ್ನು ನಾವು ಕೇಳಬೇಕು. ನೆರೆ ಕೇಳುವಂತ ಚಂದಾಗಿ ಕೇಳೋದು. ಎದರ ಬಗ್ಗೆ ನಿಮ್ಮ ನಿಜ ಸ್ವರೂಪ ಇರಬೇಕು. ಕೇಳಿದ್ದನ್ನು ಅದನ್ನು ಮನನ ಮಾಡಿ. ಮನನ ಕೂಡಲಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ. ಏನು ಸರಿಯಾಗಿ ಮೊದಲು ಕೇಳ್ಬೇಕು. ಯಾವ ಸತ್ಯ, ಯಾವ ಸತ್ಯ, ಯಾವ ಸುಖರೂಪದ, ಯಾವ ದುಃಖರೂಪದ, ಯಾವ್ದು ಖರೆ, ಯಾವ ಸುಳ್ಳನ್ನು ಚಂದಾಗಿ ನಿಜವಾದದ್ದು ಯಾವುದು, ನಿಜ ಅಲ್ಲದ್ದು ಯಾವುದು. ಹೇಳಿರಲ್ಲ ಸರ್ ಹೊರಗೆ ಏನಾರು ಮಾಡೋದು ನಿಜ ಹೌದೇನೋ ಅಂತ ನೀವು ವಿಚಾರ ಮಾಡಿ. ಹೊರಗಿನ ಆಡಂಬರದ ಏನಾರು ಮಾಡ್ತೇವೆ ನಾವು. ಗಣಪತಿ ಯೂಸ್ ಮಾಡೋದು ಎಲ್ಲ ಕಲ್ಪನಾ ಮಾಡ್ತೇವೆ. ಗಣಪತಿ ಐತಿ, ಶಕ್ತಿ ಐತಿ ಅನ್ನೋರಿಗೆ ಮುಕ್ತಿ ಆಗುದಿಲ್ಲ. ಶಕ್ತಿ ಪೂಜೆ ಮಾಡೋದು, ದೇವಿ ಅದರ ಗಣಪತಿ ಎಂದೂ ಮುಕ್ತಿ ಆಗುದಿಲ್ಲ. ಅಪ್ಪವ್ರು ಹೇಳಿದ ಮಾತಲ್ಲ ಮಾತಿದ್ರು. ನಾ ಹೇಳಿದ ಸ್ವಲ್ಪ ಇವ್ರ ಕಲ್ಪನಾ ಮಾಡ್ಕೊಂಡು ಕೂತಾಗ ಅಲ್ಲ ಮನುಷ್ಯ ಚೆಂಡ ತೆಗೆದ ಆನೆ ಚೆಂಡ ಹತ್ತಾಗ ಏನು ಕರ್ಮ ಮಾಡಿದ್ದೆ ಅಂತ ಕರ್ಮ. ಯಾಕೆ ಮನುಷ್ಯನ ಜನ್ಮ ಶ್ರೇಷ್ಠ ಏನು ಪಶು ಜನ್ಮ ಶ್ರೇಷ್ಠ? ಮನುಷ್ಯ ಶ್ರೇಷ್ಠ ಹೋಗಿಲ್ಲ. ಜಂತು ನರ ಜನ್ಮ ದುರ್ಲಭ. ಮನುಷ್ಯರಾಗಿ ಇದ್ದದನ್ನು ತೆಗೆದು ಚೆಂಡ ಕಳೆದು ಹೋದರೆ ಮಾತ್ರ ಇದು ಚೆಂಡ ಆನೆ ಚೆಂಡ ಹಚ್ಚಿದ್ರು. ಹೌದು ಗಜವದನ ಅಂತ ಆನೆ ಮುಖ ಹಚ್ಕೊಂಡು ಆ ಸಾಟಿ ಹೇಳ್ಬೋದು. ಎಲ್ಲೆಲ್ಲ ನೋಡಿದ್ದೀನಿ, ಕೇಳಿದ್ದೀನಿ. ಗಿಡ ಮನುಷ್ಯಂದು ಸ್ವಾಮಿಯ ಎದೆ ಆನೆ ಸಿಗೋಸ್ಕೊಂಡು ಏನು ಯಾರು ಎಲ್ಲರೂ ಕೇಳಿದ್ರೆ ಹಿಂದೆ ಯಾರು ಮಾಡಿ ಇಂಥವ್ರು ಎಲ್ಲರೂ ಯಾರು ಮಾಡಿಲ್ಲ. ದೇವ್ರ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಾರೆ. ಅದಕ್ಕೆ ಗೊತ್ತಿಲ್ಲ ನಾವು ಎಂತ ಹೊರದೇನು ನೋಡೋದು ಗೊತ್ತಿಲ್ಲ. ಅದಕ್ಕೆ ಹೌದಿಲ್ಲ. ಬಡತನ ಮಾಡಕ್ ಹೋಗಿದ್ದೀನಿ ಅಂದ್ರೆ ಶಿವ ಪಾರ್ವತಿ ಹಸದಾರ ಅಂದ್ರೆ ಏನಿದು ಎಲ್ಲ ವಿಚಿತ್ರ ಅಂತವೆಲ್ಲ ನೋಡ್ರಿ. ವಿಚಾರ ಮಾಡಿ ನೋಡ್ರಿ. ನಿಮ್ಗೆ ಎಲ್ಲರಿಗೂ ಹೊಳಿತಿತ್ತು ಪ್ರತಿಯೊಬ್ಬರಿಗೆ ಯಾವ್ದು ಶ್ರೇಷ್ಠವಾಗುತ್ತೆ. ನಿನ್ನಲ್ಲಿ ಐತದ ಅನ್ಯವಾಗಿ ಐತಂತ ನೀ ಭಿನ್ನಾಗಿ ತರಸರಿ ಏನಂತೂ ಕಾಣಿಸಲು ಬರೀದೆ ಅಂತ ಸ್ಪಷ್ಟ. ನೀ ಅನ್ಯವಾಗಿ ಏನು ಕಲ್ಪಿಸ್ಕೊಂಡು ಏನು ಬೇಡ್ಕೊಳ್ಳೋದು ಇದು ಮಾಡ್ತಿಲ್ಲ ಅದ್ರಾಗ ಏನು ವ್ಯರ್ಥ. ಇದು ನಮ್ಗೆ ಎಲ್ಲಿ ಮಠ ಹೊಳಿದಿಲ್ಲ ಅಲ್ಲಿ ಮಠ ನಮ್ಮ ಉದ್ಧಾರ ಆಗುದಿಲ್ಲ. ಅನ್ಯವಾಗಿ ಇನ್ನೊಂದು ಯಾವ್ದಾರ ದೇವ್ರ ಐತಿ ನಮಗಿಂತ ಶ್ರೇಷ್ಠವಾದ ವಸ್ತುನ ನಿಮ್ಗಿಂತ ಶ್ರೇಷ್ಠವಾದದ್ದು ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಅಂದ್ರೆ ಇಲ್ಲಿ ನೀನು ಅಂದ್ರೆ ಈ ದೇಹ ನೀನಲ್ಲ. ನಿನ್ನಿಂದ ಕಾಣಿಸ್ಕೊಳ್ಳೋದು ಇದು ನಿನಗೆ ಕನಿಷ್ಠನಾದ. ನಿನ್ನಿಂದ ಅರಿವಿಸ್ಕೊಳ್ಳೋದು ಏನೈತಿ ಅದೆಲ್ಲ ನೀ ಕನಿಷ್ಠನ. ನೀ ತಿಳಿಯವ ಅರಿವು ಅದು ಶ್ರೇಷ್ಠ. ನೀನು ಶ್ರೇಷ್ಠವಾದ ವಸ್ತು ಅದನ್ನ ನಾವು ತಿಳ್ಕೋಬೇಕಿಲ್ಲ. ದೋಷ ಅಂತಂದ್ರೆ ಮತ್ತೆ ಇದನ್ನ ನಾನು ತಿಳ್ಕೊಂಡು ನಾ ಶ್ರೇಷ್ಠ ಇದು ನಿನ್ನಿಂದ ಅರಿವಿಸ್ಬೇಕು.
ಅದು ಜಡ ಆಯ್ತು, ಅದು ಕನಿಷ್ಠನಾಯ್ತು. ಅವೆಲ್ಲ ಹಿಂಗ ದೇವರು ಅವೆಲ್ಲ ಕನಿಷ್ಠನಾಗ. ನೀ ಅದನ್ನ ತೀರ್ತಿ ಅವು ನಿಮ್ಗೆ ತೀತವ. ತಿಳಿಯವ ಶ್ರೇಷ್ಠ ತಿಳಿಸ್ಕೊಳ್ಳೋ ಶ್ರೇಷ್ಠ. ಇಷ್ಟು ತಿಳಿದಿಲ್ಲ 2 ದಿನ ಸಾಕಾಕಿದ್ರು ಕಲ್ಲು ತಿಳಿಸ್ಬೋದು. ಅದುಷ್ಕೊಳ್ಳೋದು ಜಡ ಅನ್ನೋದು ದಿನ ಕೇಳಿ ಮತ್ತು ಅದು ಜಡಕ್ಕೆ ನಡ್ಕೋತೇನೆ ಅಂದ್ರೆ ಏನನ್ನೋದು. ಮೂರ್ಖನಿಗೆ ಬುದ್ಧಿಯನ್ನು 3 ಕಾಲು ಬೇರೆ ಗೋರ್ಗಲ್ ಮೇಲೆ ನೀರ್ಗಿರದಂತೆ ಸರ್ವಜ್ಞ. ಅದಕ್ಕೆ ಎಲ್ಲ ಮೂರ್ಖರು ಸಂಖ್ಯೆ. ದೇವರು ಅನ್ಯವಾಗೈತೆ ಅಂತ ತಿಳಿದವರಿಲ್ಲ. ದೇವರು ಇಕಡ ಮೇಡಮ್ ಡೊಂಗರ್ ತಿರಾಕಿಸ್ತಾ ಮೂರ್ಖ ಮರಾಠಿ ಸಂತರು ಕೂಡ ಮೂರ್ಖರವ ಎಲ್ಲ ಅಂತ. ದೇವರು ಅಲ್ಲಿ ಗುಡಿಯಾಗದ ಗಣ್ಯಾಗದ ಅನ್ಯವಾಗೈತೆ, ಊಟ ಇಟ್ಕೊಂಡು ಬಾಂಡೆ ಆಗದ ಇಲ್ಲ. ದೇವರು ಅನ್ಯವಾಗೈತೆ ತಿಳಿಲಿಕ್ಕೆ ಎದುರಿಗೆ ಬರಲಾರದು. ದೇವರು ಎಂದೂ ಪ್ರತ್ಯಕ್ಷ ಆಗಲಾರದು. ಪ್ರತ್ಯಕ್ಷ ಆಗೋದು ಎಂದೂ ದೇವರು ಆಗಲಾರದು. ಪ್ರತ್ಯಕ್ಷ ಆಗೋದು ಎಲ್ಲರೂ ತೋರಿಗೆ ಪ್ರತ್ಯಕ್ಷ ಆಕೈತಿ. ಅದು ವಿಕಾರ ಆಗಿ ನಾಶ ಆಗುತ್ತೆ. ದೇವಿ ಪ್ರತ್ಯಕ್ಷ ಆಗ್ಯಾಳ ಅಂತಂದ್ರೆ ಅದು ದೇವರು ಅಲ್ಲ. ಅದು ಯಾರೋ ಒಂದು ಮಾಯಾ ತೋರಿಕೆ ಪಿಸಾಚಿರ್ಬೇಕು ನೋಡಿ. ದೇವತೆಗಳು ಪಿಸಾಚಿಗಳು ಪ್ರತ್ಯಕ್ಷ ಆಕಾವ, ದೇವರು ಪ್ರತ್ಯಕ್ಷ ಆಗೋದು ಅದೆಲ್ಲ ತೋರಿಕೆ ಒಳಗೆ ಹೋಗಲ್ಲ. ಪ್ರತ್ಯಕ್ಷ ಆಗೋದೆಲ್ಲ ಇಂದ್ರಿಯಗಳಿಗೆ ಹೋಗ್ತದೆ. ನಿಜವಾದ ಇರುವಿನ ಅನುಭವ ಅದು ಪ್ರತ್ಯಕ್ಷ ಅಲ್ಲ. ಇಂದ್ರಿಯ ಗೋಚರ ಆಗೋದು ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ತದೆ. ಅದು ಯಾವುದೂ ದೇವ ಸ್ವರೂಪ ಅಲ್ಲ. ಅದು ಶಾಶ್ವತವಾದದ್ದು ಅಲ್ಲ. ಅದಕ್ಕೆ ನಾವು ಶಾಶ್ವತವಾದದ್ದು ಏನದ ಅನುಭವ ಗೋಚರ. ಅದು ಆನಂದ ಸ್ವರೂಪ ಏನದ ಅದು ಶಾಶ್ವತ. ನಿನ್ನಲ್ಲೇ ಇದೆ, ನಿನಗೆ ಗಣ್ಯವಾಗಿ ಇಲ್ಲ. ಅದು ಅನ್ಯವಾಗಿ ಐತೆ ಎಂದು ಸುಳ ಬೆಳತ್ತೆ. ಬೆನ್ನ ತನ್ನನೇ ಇನ್ನೊಂದು ಪದ ಇದೆ ನಿಜಮನಾದಿದ್ರೊಳಗೆ. ಭಿನ್ನವಿತ್ತ ಬ್ರಹ್ಮವನ ಅರಿವಿನೆಂದು ಹೊಳದವರು ತಮ್ಮನೇ ನೇತಿಗಳರು ಅನ್ಯವನೇ ನೋಡಿ ಮನುಷ್ಯರು ಅಂತ ಬಳಸ್ತಾರೆ. ಕಷ್ಟಪಡ್ತೀರಿ ಯಾಕೆ ಸುಳ್ಳ? ಎಷ್ಟು ಜನ ಮಾತ್ರ ನೀವು ದೇವರಿಗೆ ನಡ್ಕೊಳಕೈತಿ ಯಾರು ಬಳಲಿ ತರ್ತಾರೆ. ಆ ದೇವರು ಬಂದು ನನ್ನ ಸುಖದ ಮಾರ್ಗ ತೋರ್ಸ್ಯಾವನು. ಆ ಸಾಮರ್ಥ್ಯ ಐತನು ಆ ದೇವ್ರಿಗೆ. ಯಾವ ದೇವ್ರು ಹೇಳ್ತಿ ನೀನ ಇದಕ್ಕೆ ಪರಬ್ರಹ್ಮ ಸ್ವರೂಪನ ನೀನಿದ್ದಿ, ನಿನ್ನಲ್ಲಿ ಐತೆ ಆ ಸಾಮರ್ಥ್ಯ ಅನ್ನುವಂತ ತಿಳುವಳಿಕೆ ಮಾಡಿಕೊಟ್ಟಂತ ದೇವ್ರು ಯಾವ್ದಾರ ಐತೆ? ನನ್ನ ತಿಳಿಯಾಕ ಗೊತ್ತೀವೋ ನಿನ್ನಲ್ಲಿ ಐತಂತ ಸತ್ವ ಅಂತ ಯಾವ್ದಾರ ದೇವ್ರ ನೀನ ಇರ್ಬೋದ್ರಿ ಇದೆ ಅಂತ ನಿಮ್ಮ ಇರ್ಬೋದ್ರಿ ಹೇಳ್ತದೆ ನಿಮಗೆ. ತಿಳ್ಕೊ ನೀನ ಇರ್ಭದ್ರ. ತಿಳ್ಕೊಳ್ಳಿಲ್ಲ ಅಂದ್ರೆ ನೀ ಅದ್ರ ನಿಮ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಅದ್ರ ತಿಳ್ಕೊಂಡ್ರೆ ನೀನ ಇರ್ಭದ್ರ. ವೀರಂದ್ರೆ ಎಲ್ಲ ಇಂದ್ರಿಯಗಳನ್ನ ಗೆದ್ದಾವ. ನಮ್ದು ವೀರ ಶೂರ ತೀರ ಅಂತ ಎಲ್ಲ ಇಂದ್ರಿಯಗಳನ್ನ ಹತೋಟಿ ಒಳಗಿಟ್ಕೊ ನಾವು. ನಿಮ್ಮಲ್ಲಿ ಐತದು, ಅದನ್ನ ನಾವು ತಿಳ್ಕೊಳಕ್ ಬಂದೀವಿ. ಅದಕ್ಕೆಲ್ಲ ಸುಹತ್ಕಾರ ನಾವು ನಾನು ಗಣ್ಯವಾಗಿ ಎಲ್ಲಿ ಐತೆ ಅಂತ ತಿಳ್ಕೊಂಡಿವಿ ಇರ್ಭದ್ರನ್ನು. ಅದು ಅನ್ಯವಾಗಿಲ್ಲ. ಅದು ಯಾಕಂದ್ರೆ ಅವೆಲ್ಲ ಒಗಟಾಗ ಅವ್ನು ಹೇಳ್ಯಾರ ನಿನ್ನ ಇರುವ ಲಕ್ಷಣ ಐತೆ. ನಿಜವಾಗಿ ಅದನ್ನ ಅರ್ಥ ತಿಳ್ಕೊಂಡ್ರೆ ಅದ ಐತೆ ನಿನ್ನಲ್ಲಿ ಐತೆ. ಅದನ್ನ ಸರಿಯಾದ ತಿಳುವಳಿಕೆ ನಾವು ಅದನ್ನು ತೀರ್ಸ್ಬಿಡೋರಿಲ್ಲ. ಸರಿ ತಪ್ಪು ಮುಂದೆ ಭಾಳ ಆಗಲ್ಲ ಹುಡುಗರು ಮೇಳ ಅಂತವ್ರು ನಂಬುದಿಲ್ಲ ನಾವು. ಮಹಾತ್ಮರು ಹೇಳಿದ ಮಾತು ಒಂದರ ನೆನಪು ಬೀಳ್ತಾವ. ನೀನ ಪರಬ್ರಹ್ಮ ಸ್ವರೂಪಿ ದೀಪ, ನೀನ ದೇವರಿದ್ದಿ ಅಂದ್ರೆ ಯಾರು ಹಚ್ಕೋದಿಲ್ಲ. ಹೌದಿಲ್ಲ? ಯಾರ ಒಂದು ಬೇಗಡ ಬೇಲಿ ಅದನ್ನ ಎಷ್ಟು ಹಚ್ಕೋತಾರೆ ಹಿಂಗ ನನಗ ಎಷ್ಟು ಹಚ್ಕೋತಾರ ನೋಡ್ರಿ. ಮನ್ಸಿಗೆ ಭಾಳ ಹಚ್ಕೋತಾನ ಅದನ್ನ ನನ್ಗೆ ಹಿಂಗ ಅಂದ್ರೆ ನನಗೆ ದೇವರು ಅಂದ್ರಲ್ಲ ಅಂತ ಹಚ್ಕೋದಿಲ್ಲ. ಮತ್ತೆ ಯಾರು ಹಚ್ಕೋತೀರಿ? ಮಹಾತ್ಮರು ಹೇಳಿದ ನಮ್ಮ ಮಾತು ಯಾರು ಹಚ್ಕೋತೀರಿ ಅಂತಿದ್ರಪ್ಪ. ನಮ್ಮನ್ನ ಯಾರು ನಂಬ್ತೀರಿ? ನೀವು ಯಾರು ಕೇಳಿ ಏನ್ ಮಾಡೋರು? ನಮ್ಮನ್ನು ನಂಬರ ಈ ಶರೀರ ನಮ್ಗೆ ನಾವಂದ್ರೆ ಈ ಶರೀರ ಅಲ್ಲಿ ಮತ್ತೆ ನಾವಂದ್ರೆ ನಮ್ಮನ್ನು ಯಾರು ನೋಡಿರಿ ಅಂತಿದ್ರಪ್ಪ ಅವ್ರು. ಮತ್ತೆ ಬರೀ ಹಣ ನೋಡಿರಿ ಏನಾಯ್ತು? ನಮ್ಮನ್ನು ನೋಡಿದಂಗ ನಾವು ನಮ್ಮದು ನೀವು ಯಾರಿಗಾರು ಗೊತ್ತೈತೇನೆ? ನಿಮ್ಮದು ನೀವು ಗುರ್ತಾ ಮಾಡ್ಕೊಂಡಾಗ ನಮ್ಮದು ನಿಮಗೆ ಗೊತ್ತಾಗೈತೆ ನೋಡೋಣ. ನಿಮ್ಮದು ನಿಮಗೆ ಗೊತ್ತಾದಾಗ ನಮ್ಮದು ನಿಮಗೆ ಗೊತ್ತಾಗೈತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ದೇನು ಗೊತ್ತಾಗ್ತದೆ? ನಿಮ್ಮಲ್ಲಿ ನಾಮರೂಪಾದಿಗಳನ್ನ ತೆಗೆದು ಹಾಕ್ತಾರೆ. ನಿಮ್ಮ ಸ್ವರೂಪ ಹೆಂಗೈತೆ ಅನ್ನೋದು ತಿಳ್ಕೊ. ಇಲ್ಲಿ ನಮ್ಮದು ನಾಮರೂಪ ತೆಗೆದು ಹಾಕಿ ಅದು ಎಲ್ಲ ಒಂದೈತೆ ಅನ್ನೋದು ಗೊತ್ತಾಗ್ತದೆ. ನಮ್ಮಲ್ಲಿ ನಾಮರೂಪನೂ ನಾನಲ್ಲ, ನಮ್ಮಿಂದ ಇದು ಅರಿಸ್ಕೊತಾವ ಯಾವುದೂ ನಾನಲ್ಲ.
ನನ್ನಿಂದ ಅದು ನನ್ನಿಂದ ಅದು ಅರಿಸ್ಬೋದು, ಅದು ನಾನಲ್ಲ. ನೀವು ಆತ್ಮಾನಂದ ಸ್ವರೂಪಿಗಳಾದಿರಿ, ನಾನು ಅದೇ ಅದೀನಿ. ನೀವು ಶರೀರ ಅಲ್ಲ, ನಾನು ಶರೀರ ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಾನಲ್ಲ, ಅವು ನೀವು ಅಲ್ಲ. ಅವೆಲ್ಲ ನಿನಗೆ ಜಡ ಅದಾವ, ವಿಷಯ ಅದಾವ, ನಿನಗೆ ಗಣ್ಯವಾಗಿದಾವ. ನೀ ಬೇರೆನೇ ಇದೆ. ಇವು ಯಾವೂ ಇಲ್ಲದಾಗ ನೀ ಅದಿ. ಈ ದೇಶದಾಗ ಇವು ಅದಾವನು, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು. ಅವಾಗ ಈ ದಿನ ಇಲ್ಲ. ಈ ದಿನ ಅಂತಾರ ಹೆಂಗಿದ್ದೇವಾಗ ಈ ಜೊತೆಗೆ ಹೆಂಗಿದ್ದೆ ಅಂತಂದ್ರೆ ಅನುಭವ ಮಾಡಿ ನಮಗೆ ಗೊತ್ತದ ಹೆಂಗಿದ್ದೆ ಅನ್ನೋದು. ಬದಲು ಅನುಭವಿಸಿದಾಗ ಗೊತ್ತಾಗ ಕೇಳಕ್ ಬರುದಿಲ್ಲ. ಅದು ಆರಾಮಿದ್ದೆ ಅಂತ ಹೇಳ್ತಾನೆ. ಆರಾಮ್ ಹೆಂಗಿತ್ತು ಅಂತ ಅನುಭವಿಸಿದಾಗ ಗೊತ್ತದ. ಅದು ಅನುಭವ ಗೋಚರ. ಪ್ರತಿಯೊಬ್ಬರಲ್ಲಿ ನಾ ಇದ್ದೆ ಅನ್ನೋ ಅನುಭವ ಐತಿಲ್ಲ. ಇಲ್ಲ ನಿದ್ರೆ ಒಳಗಿದ್ದಪ್ಪ ಆರಾಮ್ ಅಂತ. ಅದು ಅಲ್ಲಿ ಇಲ್ಲ ಅಂತ ಯಾರು, ನಾ ಇದ್ದಿದ್ದಿಲ್ಲ ಅಂತ ಯಾರು ಅಂತಾರೆ. ಇದ್ದಿದ್ದಿಲ್ಲ ಅಂತಂದ್ರೆ ಆರಾಮ್ ಇದ್ದೆ ಅಂತ ಹೇಳವ ಯಾರು? ಅಲ್ಲಿ ಅರಿವು ಐತಿ. ಎಚ್ಚರಿಕೆಯನ್ನು ಅನುಭವಿಸಿದ್ದು, ಕನಸಿನ ವ್ಯವಹಾರವನ್ನು ಅನುಭವಿಸಿದ್ದು ಅದ ಅರಿವು. ನಿದ್ರೆಗಳನ್ನು ಅನುಭವಿಸಿದ್ದು. ನಿದ್ರೆ ಒಳಗೆ ಏನೂ ತಿಳಿಸಿದ್ದಿಲ್ಲ, ಆರಾಮ್ ನಿಂತು ಅಂತ. ಎಚ್ಚರಿಕೆ ಒಳಗೆ ಗಮನ ಭಾಳ ಬ್ಯಾಸರ ಆತ. ಕನಸಿನ ವ್ಯವಹಾರ ಬ್ಯಾಸರ ಆತಿಂತಾನೆ. ನಿದ್ದೆ ವ್ಯವಹಾರ ಬ್ಯಾಸರ ಆತ ಅಂದ್ರೆ ಯಾರ ಕೇಳಿದನು? ಇದರ ಕೇಳಿ ಯಾಕೆ ಅಲ್ಲಿ ಯಾಕೆ ಬ್ಯಾಸರ ಆಗಿಲ್ಲ? ಅಲ್ಲಿ ಬ್ಯಾಸರಿಕೆ ಕೊಡುವು ಮತ್ತು ಬ್ಯಾಸರಿಕೆ ಹೊಂದುವು ಯಾವ ಇಲ್ಲ. ಎಚ್ಚರಿಕೆ ಒಳಗದ ವಿಷಯ ಮತ್ತು ಇಂದ್ರಿಯಗಳ ವ್ಯವಹಾರ ಐತಿ. ಇಲ್ಲಿ ಬ್ಯಾಸರಿಕೆ ಕೊಡುವು, ಬ್ಯಾಸರಿಕೆ ಹೊಂದುವು ಅದ. ಅಂದಲ್ಲಿ ಬ್ಯಾಸರಿಕೆ. ಮತ್ತೆ ನಮ್ಗೆ ಬ್ಯಾಸರಿಕೆ ಇವನ್ನ ಎಲ್ಲ ಸಂಬಂಧ ಬೇಕು. ಬ್ಯಾಸರಿಕೆ ಹೊಂದಾಕ ಆಗೋದಿಲ್ಲ. ವಿಷಯ ಸಂಗ್ರಹ ಮಾಡೋದು ಅದಕ್ಕೆ, ವಿಷಯ ಸಂಪರ್ಕ ಮಾಡೋದು ಅದಕ್ಕೆ, ಬ್ಯಾಸರಿಕೆ ಹೊಂದಾಕ. ಬ್ಯಾಸರಿಕೆ ಕಳ್ಕೋದು ಬೇಕಾಗಿತ್ತು ನಮಗೀಗ. ನಮಗೆ ಧನು ಆಶೆಗಳು ಬೇಕಾಗಿತ್ತು. ಇವನು ದನದೇ ಜನ್ಮ ಅಂತ ಇದನ್ನ ಮಾಡ್ಕೊಂತ ಬಂದು ದನದೇ ಪ್ರತಿಯೊಂದು ಜೀವಿಗೆ ನಮಗೆ ಧನು ಆಶೆಗಳು ಬೇಕಾಗಿತ್ತು. ಅವರು ಧನು ಆಶೆಗಳ ಕ್ರಮ ನಿಜವಾದದನ್ನು ಕಂಡು ಹಿಡಿದವ್ರು ಹೇಳ್ಯಾರ. ಧನು ಆಶೆಗಳು ಬೇಕಂದ್ರೆ ಅದನ್ನು ಬಿಡ. ಬರೇ ವಿಷಯವನ್ನು ಬರೆದು ನಿರ್ವಿಷಯಗಳು ಕರಿಬಂದನಿಗೆ ನಿನ್ನೆ ಸುಖಿಯಾಗ್ತೇವೆ. ಸುಖದಿಂದ ಇರಬೇಕನ್ನೋ ಪ್ರತಿಯೊಬ್ಬರು ವಿಷಯದ ಸಂಪರ್ಕ ಹೋಗಿದ ದುಃಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ನಾವು ಮಾಡ್ಬೋದು. ನೀವು ಬೇಕಾದಷ್ಟು ದಿನ ಕೇಳೋದು ಹೇಳೋದು ಮಾಡೋದು ಇದು ಇದನ್ನ ಮನಸ್ಸಿನಾಗಿಂದ ಇದನ್ನ ಆಶೆ ತೆಗೆದು ಹಾಕಿದ ಹೊರತು ನಮ್ಗೆ ಅದನ್ನು ಹೋಗ್ಬೋದು. ವಿಷಯದ ಸಂಪರ್ಕ ಹೋಗೋದಾಗ ಎಲ್ಲಿ ಮಠ ನಮ್ಗೆ ಸುಖ ಬುದ್ಧಿ ಐತಿ ಅಲ್ಲಿ ಮಠ ನೀವು ಬೇಕಾದಾಗ ಹೇಳೋದು ಕೇಳೋದು ಮಾಡಿದ್ರೆ ನಮ್ಗೆ ಯಾಕೆ ಸಮಾಧಾನ ಆಗ್ಬಾರ್ದು ಅಂದ್ರೆ ಎಷ್ಟು ಕೇಳೋದು ಮಾಡ್ತೀವಿ. ನಮ್ಗೆ ಯಾಕೆ ಆಗ್ಬಾರ್ದು ಅಂದ್ರೆ ಒಳಗೆ ಗಂಟನ್ಯಾಗ ಅದ್ರಾಗ ಸುಖ ಬುದ್ಧಿ ಐತಿ. ಅದನ್ನ ಮಾಡ್ಬೇಕು ಅನ್ನೋದು ಹೋಗೈತೆ. ಯಾವ್ದು ಹೋಗೈತೆ? ಶಾಸ್ತ್ರ ಹೇಳೋಂಗ್ ಹೋಗಿತ್ತು, ಕೇಳೋಂಗ್ ಹೋಗಿತ್ತು. ಎಲ್ಲೋ ಬಹಳ ದುರ್ಲಭ. ಜ್ಞಾನಿಗೆ ಮಾತ್ರ ಅದು ಸಾಧ್ಯ. ಅದು ನಾಶ ಆಗೈತೆ. ಅದಕ್ಕೆ ಒಂದು ಎಲ್ಲ ಸುಖರೂಪನ ಕಾಣಿಸ್ತದೆ. ದುಃಖ ಅನ್ನೋದು ಅವಾಗಿಲ್ಲ. ಸಾಧಕರಲ್ಲಿ ಕೂಡ ಐತಿ. ಅವನಲ್ಲಿ ನಿಗ್ರಹ ಮಾಡಲ್ಪಟ್ಟೈತಿ. ಎಷ್ಟೇ ಹೇಳುವಾಗ ಅಷ್ಟೇ ಆಕೈತಿ. ಬಿಟ್ಟ ಟೈಮ್ನಾಗ ಅದು ಒದ್ದಾಡ್ತೈತಿ. ಸಿಕ್ಕ ಒದ್ದಾಡ್ತೈತಿ. ವಿಷಯದ ಗಂಟು ಐತಿ. ವ್ಯಾಮೋಹ ಹೋಗುದಿಲ್ಲ, ಕಠಿಣ ಐತಿ. ಜ್ಞಾನಿಗೆ ಮಾತ್ರ ಅದು ನಾಶ ಆಗಿರ್ತೈತಿ. ಸಾಮಾನ್ಯರಿಗೆ ಕೆಲಸ ಅಲ್ಲೇ ಬರ್ತಿದ್ರು. ಅದಲ್ಲೇ ಎಲ್ಲರಿಗೂ ಹತ್ತುದಿಲ್ಲ ಪಾಯಂತೀರ. ನಾನೇ ಹೌದು ಅನ್ನುವಂತ ಸಾಧಕರ ಅನಿಸುವ ಅವನ್ನ ತೆಗೆದುಕೊಳ್ಳೋದು. ವಿಷಯದ ವ್ಯಾಮೋಹ ಯಾಕೆ ಬಹಳ ದಿನದಿಂದ ಈಗ ಸುತ್ತ ರೀತಿ ಇರ್ತದೆ. ಅದನ್ನ ನಾವು ನಿಗ್ರಹ ಮಾಡ್ಕೋಬೇಕಾದ್ರೆ ಇಂಥ ವಾತಾವರಣ ಸತ್ಸಂಗ ಸತತಿ ತಂದು ನಮ್ಗೆ ನಿಗ್ರಹ ಮಾಡ್ಕೊಳಕ್ಕೆ ಹೊರತು ಇದನ್ನ ಬಿಟ್ಟು ನೋಡಿ ಹೋಗಿ ನೀವು ಹೊರಗಿನ ಜಡಬುದ್ಧಿ ಜಡಸಂಗದ ಕೂಡ ಬೇರ್ತೀವಿ ಅಂತಂದ್ರೆ ಅದ್ರ ಅವಳಿ ಹಚ್ಕೋದಿಲ್ಲ. ಅದನ್ನ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಸತ್ಸಂಗ ಒಂದೇ. ಈ ಜಗತ್ತಿನೊಳಗೆ ಮನಸ್ಸನ್ನು ನಾವು ಹತೋಟಿಗೆ ಇಟ್ಕೊಳ್ಬೇಕನ್ನೋ ಅಂದ್ರೆ ಅಂಥ ವಾತಾವರಣ ನಮಗೆ ಸತ್ಸಂಗ. ವಿಚಾರವಂತರ ಸಂಘ ನಿರಂತರ ನಮ್ಗೆ ಅಂಥವ್ರ ಸಂಘ ಸಿಕ್ಕಾಗ ನಮಗೆ ಅದನ್ನು ಹತೋಟಿ ಒಳಗಿಟ್ಟುಕೊಳ್ಳೋ ಯುಕ್ತಿಗಳು ದೊರೀತಾವೆ. ಮನುಷ್ಯನ ವಿಷಯಗಳಿಗೆ ಹೋಗದಂಗೆ ಪುನಃ ನಮ್ಮ ಮನಸ್ಸು ಹಂಗ ಸರಳ ಬಿಟ್ಕೂಲೆ ವಿಷಯಗಳಿಗೆ ಜಿಗ್ತಿತ್ತು. ಕಂಡುಕೂಲೆ ಜಿಗುದಿಲ್ಲ. ಇಲ್ಲಿ ಕಂಡುಕೂಲೆ ಬೆಕ್ಕು ತನ್ನನ್ನ ಜಿಗದಂಗೆ ವಿಷಯ ನೋಡಿದ್ಲೇ ಹಂಗೆ ಈ ಯುಕ್ತಿಗಳನ್ನ ನಾವು ಇಲ್ಲಿ ಮನನ ಮಾಡ್ಕೊಂಡು ವ್ಯಕ್ತಿ ಮಾಡ್ಕೊಂಡು ಇಟ್ಕೊಂಡಾಗ ಯಾವಾಗಲೂ ನಮ್ಮಲ್ಲಿ ವಿವೇಕ ಜಾಗೃತಿ ಇತ್ತಂದ್ರೆ ಅವನು ಮನೋನಿಗ್ರಹ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಬಲ ಆಗ್ತದೆ. ಇಂತಹ ಸಂಘದವು ಅದಕ್ಕೆ ಸಿಗ್ತದೆ. ಅದಕ್ಕೆ ಸತ್ಸಂಗ ನಮ್ಗೆ ಅಂಥದನ್ನು ನಾವು ತಪ್ಪಿಸ್ಕೋಬಾರ್ದು. ಸಿಗುವುದನ್ನ ದುರ್ಲಭ ಈ ಜಗತ್ತಿನಲ್ಲಿ.
ನಿಜವಾದ ನಮ್ಮ ಇರುವನ್ನ ಕುರಿತು ಹೇಳುವಂಥವ್ರು ಅನುಭವಿಗಳ ಸಂಘ ಬೇಕು. ಮತ್ತು ಈ ಪುರಾಣ ಪಂಡಿತರ ಸಂಘ ನಮಗೆ ಇದನ್ನು ನಿಗ್ರಹ ಮಾಡ್ಕೊಳಕ್ಕಾಗ್ತದೆ. ನಿಜವಾಗಿ ಅನುಭವಿಗಳು ಯಾರಿರ್ತಾರೆ ಅವ್ರ ಮುಖಾಂತರ ಅಂಥವ್ರ ಸಂಘ ಸಿಕ್ಕರೆ ಸಾಕು. ನಮಗೆ ಅದೊಂದು ದೊಡ್ಡ ಸಾಧನೆ. ನೀ ಏನೂ ಓದೋದು ಬೇಕಾಗಿಲ್ಲ. ಇದು ಪುಸ್ತಕ ಓದಿರೋದು ನಿಗ್ರಹ ಆಗೋದಿಲ್ಲ. ನೀ ಬೇಕಾದಷ್ಟು ಶ್ಲೋಕ ಕೈಪಾಠ ಮಾಡು, ಎಲ್ಲ ಕಿತ್ತು ಹೋಗಿದೆ ಯಾಕ್ರಿ, ಆದರೂ ಆಗೋದು. ಬರೀ ಹೇಳು ಕೇಳು ಏನ್ ಮಾಡುವ ಸಂಘ ಏನು ಮಹಾತ್ಮರ ಸಂಘ. ಅವರ ಆಂತರಿಕ ಸ್ಥಿತಿಗತಿ ಹಂಗೆ ಹೆಜ್ಜೆ ಹೆಜ್ಜೆಗೂ ಅವರ ಸ್ಥಿತಿ ಹೆಂಗಿತ್ತು ಒಳಗಿನ ಕಡೆ ಎಲ್ಲ ಅದನ್ನು ಗೊತ್ತು ಹೆಚ್ಚಿ ನಾವು ಅವ್ರು ಯಾವ ರೀತಿ ಅಂತ ಸಂಘದೊಳಗೆ ಅದನ್ನು ನಾಶ ಮಾಡ್ಕೊಂಡು ಅವೆಲ್ಲ ಯುಕ್ತಿಗಳು ಮೇಲೆ 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 ಅವ್ರ ಸಂಘದಿಂದ ಗೊತ್ತಾಗ್ತದೆ. ಅಂದ್ರೆ ಸಂಘ ಒಂದು ಸಾಕು ನಮಗೆ. ಅಂತ ಬ್ರಹ್ಮನಿಷ್ಠ ಅನುಭವಿಗಳ ಸಂಘ ಸಿಕ್ಕಿರ್ಬೇಕು. ಅವ್ನು ಹೆಚ್ಚಿನ ಏನೋ ಮಾಡೋದು ಅದೋ ಒಂದು ಹಿಂದಿನ ಜನ್ಮದ ಪುಣ್ಯ ಆಯ್ತು ಸಿಕ್ತು. ಆ ಪುರುಷರ ಆಶ್ರಯ ಸಿಗಬೇಕಾದ್ರೆ ಹಿಂದಿನ ಸುಕೃತ ಇದ್ರೆ ಸಿಕ್ತು. ಏನೋ ನಮ್ಮದಿಂದ ಈಗ ಹಿಂದಿನ ಸುಕೃತ ಐತಂತ ನಮಗೆ ಈ ಮಾತು ಸ್ನೇಹ ಬೆಳಕತ್ತಾವು. ಏನ್ ಇಲ್ಲಾಂದ್ರೆ ಈ ಮಾತು ಐತೆ ನಮಗೆ ಕಿವಿ ಬಿಡಬೇಕು. ಏನೋ ಜೀವಿಗಳೆಲ್ಲ ಪುಣ್ಯವಂತರು, ಬಹಳ ಪುಣ್ಯವಂತರು ಎಲ್ಲ. ಅವ್ರ ಮಾತು ಅಪ್ಪ ಅವ್ರ ಮಾತು ಒಂದೊಂದು ಮಾತು ಬಾಂಬ್ ಇದ್ದಂಗೆ. ಒಂದು ಮಾತು ಸ್ಫೋಟ ಆದ್ರೆ ಒಂದು ಜೀವನ ಪರಿವರ್ತನೆ ಆಗಿದೆ ಅಂತ ವಿಚಾರ ಮಾಡಿದ್ರೆ ಇದು ರುಚಿ ಹೆಚ್ಚಿದವಂಗೆ ಏನಾದ್ರು ಇದನ್ನ ಏನಂದ್ರೆ ಹೇಳಲಿ ಅಂತಾರಲ್ಲ ನಿಜವಾಗಿ ಇದ್ರಾಗ ಪರಮಾನಂದ ಒಣಗಾದ ಹದನ ಅಂಥ ವಿಚಾರ ನಾಟಬೇಕು. ಅದು ಒಂದು ಪುಣ್ಯ ಪರಿಪಕ್ವಾದಾಗ ನಾಟಬೇಕು. ಅಂಥ ಒಂದು ಪುಣ್ಯಜೀವಿ ತಂದ ದಪ್ಪನ ನಾಟಕ. ನಾವು ಹೇಳಿದಂಥ ವಿಚಾರಗಳು, ಮಹಾತ್ಮ ಹೇಳಿದಂಥ ವಿಚಾರಗಳು ಎಲ್ಲಾರು ನಾವು ತುಗುಸ್ ಮನೆಗೆ ಅದು ಪಾಪ ಅಂತ ತಿಳ್ಕೋ. ಇದ್ರ ಕಡೆ ಒಲವು ಆಗ್ಲಿಲ್ಲ ಅಂತಂದ್ರೆ ಪಾಪ ಐತೆ. ಎಷ್ಟು ದಿನ ಕೇಳಿ ಹೇಳಿದ್ರು ಮತ್ತೆ ತುಗುಸೋದು ದೇವರ ಅನುಭವಗಳಿಲ್ಲ. ಏನ್ ಹೇಳಿದ್ರು ಮತ್ತು ಶೂನ್ಯನೇ. ಕೇಳಿದ ನೆನಪಿಟ್ಕೊಂಡ್ರೆ ಅದು ಧ್ಯಾನ ತುಂಬ ಬರ್ತೈತಿ. ಲೆಕ್ಕ ಸೂತ್ರ ನೆನಪಿಟ್ಕೊಂಡು ಲೆಕ್ಕ ಸಾಗುತ್ತೆ. ಕೇಳುವಾದ ಮೇಲೆ ಲಕ್ಷ ಹೊಟ್ಟು ಕೇಳ್ಬೇಕು. ಚಂದಾಗಿ ಕೇಳ್ಬೇಕು. ಈಗ ಶರೀರ ಇದ್ದಾಗನೆ ಮಹಾತ್ಮರ ಶರೀರ ಜೀವಂತ ಇದ್ದಾಗನೆ ಅದನ್ನ ವಿಷಯದಿಂದ ಸಂಶಯದಲ್ಲಿ ಏನಾದ್ರು ಕೇಳಿ ತಿಳ್ಕೊಳ್ಳಿ ಎತ್ತಿರಪ್ಪ. ಅದರಲ್ಲಿ ಯಾರಿಗಾರು ಸಂಶಯ ಇದೇ ಕೇಳಿ. ಯಾಕಂದ್ರೆ ಉಳಿಸಿದ ಯಾರು ನಿಮಗೆ ಸರಿಯಾದ ಮಾರ್ಗದರ್ಶನ ನ್ಯಾಯ ಹೇಳಾರೆ ಅಂತ ಹೇಳ್ತಾರೆ. ಅಂಥವ್ರೇ ಬೇಕು. ಸಮಾಧಿ ಹೊಂದಿದ ಮಹಾತ್ಮರಿಂದನೇ ಅದನ್ನ ಸಂಶಯ ನಿವಾರಣೆ ಮಾಡ್ಕೊಳ್ಳೋಕೆ. ಅಂಥವ್ರು ಏನಾದ್ರು ನೀವು ಸಂಶಯ ಇದ್ರೆ ಕೇಳಿರ್ಬೇಕು. ಯಾವ ನೀವು ಬೇಕಾಗಿಲ್ಲ ಹೋಗೋದಪ್ಪ. ನೀವು ಬಳೆ ಸುದ್ದಿ ಮಾಡ್ಕೊಳ್ಳೋದು ಇದೇ ಬಳೆ ನಾಟಕ ಮಾಡ್ಕೋ ಸಂಬಂಧ ಇಲ್ಲ. ನಾವು ಬಂದದ್ದು ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು, ಮುಕ್ತಿ ಇಚ್ಛಾ ಇಟ್ಕೊಂಡು ಬಂದವ್ರು ಯಾರು? ಮುಕ್ತಿ ಇಚ್ಛಾ ಆಗೋದು ದುರ್ಲಭ. ಮುಮುಕ್ಷತ್ವ, ಮನುಷ್ಯತ್ವ, ಮಹಾಪುರುಷರ ಆಶ್ರಯ ಬಹಳ ದುರ್ಲಭ. ಈಗಿನ ಕಾಲದಾಗ ಹೇಳ್ತೀವಿ ಬಹಳ ಕಷ್ಟ. ಈ ಮಾತು ಅವ್ರಿಗೆ ಏನಂದ್ರೆ ಹಾಸ್ಯಾಸ್ಪದ ಅನ್ನಿಸ್ತಾವೆ. ಏನು ಮಾತಾಡ್ತಾರೆ ಒಟ್ಟು ದಿನ ಮಾತಾಡ್ರಿ ಮಾತಾಡ ಕಿವಿಗೆ ಹೊಂದಾನ ಆಗ್ಲಿಕ್ಕೂ ನಾವು ಕಿವಿಗೆ ಬಡಿಸ್ಬಿಡ್ತೀವಿ. ಯಾಕ್ರಿ ಮ್ಯಾಗ ಮಾತಾಡಿ ಅದು ತಿಳಿದೇ ಇರಲಿ. ಮ್ಯಾಗ ದೇವಸ್ಥಾನ ಅದ್ರ ಪರಿಣಾಮ ಆಗೇ ಇರ್ತದೆ. ಅಂತ ಸಂಘ ಉದ್ಯೋಗಿಸ್ಕೊಂಡು ಇದು ಮಾಡೋದು ಮಾಡ್ಕೊಂಡು ಒಂದಿಲ್ಲ ಯಾರಿಗೆ ಆಗುದಿಲ್ಲ. ಮತ್ತೆ ದಿನ ಹೇಗಾಕ್ಷಣ ಆಗುದಿಲ್ಲ. ಇಡೀ ಜನ್ಮನ ಮೀಸಲಾಗಿತ್ತು ಹತ್ತಿದ್ರೆ ತರ ಅದಕ್ಕೆ ಏನು ಹೆದರಾಕ್ ಹೋಗ್ಬೇಕು. ಬೇಕಾದಂಗೆ ಗಿಡದಾಗಿಲ್ಲ ಮನಸ್ಸು. ಹಿಂದಿನ ಜನ ಸಂಸ್ಕಾರಕ್ಕನುಸಾರ ಇಳಿಬೇಕು. ಬಾಳೆ ಕಡೆ ವಿಷಯ ವಸ್ತುಗಳ ಕಡೆ ಹೆದರಾಕ್ ಹೋಗ್ಬೇಡ. ಇದನ್ನ ಬಿಡಬೇಡ. ಅದು ಪರಿಣಾಮ ಆಗೇ ಬೇಕು. ಮಟ್ಟಿ ಹೊಡಿ ಹತ್ತಿ ಆರ್ನ ತೆಗೆತೈತಿ. ಕಲ್ಲು ವಜ್ರಗುಂಡಿ ಕಲ್ಲು ಬೀಳ್ಸಿರ್ತೈತಿ. ದಿನ ಹೇಳೋದು ವಜ್ರಗುಂಡಿ ಕಲ್ಲು ಹೋಗ್ತೈತಿ. ಹಂಗೆ ಅಜ್ಞಾನ ಅನ್ನುವಂಥದ್ದು ನಿತ್ಯ ನಾವು ಶ್ರವಣ ಮಾಡಿ ಅಜ್ಞಾನ ನಾಶ. ಅದೇ ಇದಕ್ಕೆ ಸಾಧನ ಶ್ರವಣ. ಮಹಾತ್ಮರ ಬಗ್ಗೆ ಇದು ಮಹಾತ್ಮರ ಮುಖಾಂತರ ಇದ್ರ ನಮ್ಮ ನಿಜ ಸ್ವರೂಪದ ಬಗ್ಗೆ ಕೇಳೋದು ಇದು ದೊಡ್ಡ ಸಾಧನ. ಇದನ್ನು ಬಿಡಬೇಡ ನೀವು ಅಂತಿಲ್ಲ. ಇದೊಂದು ಜನ್ಮ ಬರೀ ಕೇಳುವುದರ ಆಗಲಿ. ನಮಗೆ ಮನನ ಕೂಡಕ್ಕಾಗುದಿಲ್ಲಪ್ಪ ಅಂತ ಕೇಳೋದು. ಶ್ರವಣದ ಫಲ ಆಗಾಗ ಮನನ ಕೂಡ ಗೊತ್ತೈತೆ.
ನಮಗೆ ಶ್ರವಣ ಆಗೈತೆ ಅನ್ನೋದ್ರ ಗುರುತು ಏನು ಅಂದ್ರೆ ನಾವು ಮನನಕ್ಕೆ ಕೂಡ್ತಾನ ಅಂದ್ರೆ ನಾವು ಶ್ರವಣ ಆಗೈತೆ ಅಂತ ನಾವು ಇನ್ನೂ ಮನನಕ್ಕೆ ಕೂಡಾಕೈತಿಲ್ಲ. ನಿಜವಾಗಿ ನಾ ಹೇಳ್ಬೇಕಾದ್ರೆ ನಾವು ಇನ್ನೂ ಮನನಕ್ಕೆ ಕೂತಿಲ್ಲ, ಇನ್ನ ಶ್ರವಣ ಆಗಿಲ್ಲ ನಮಗೆ. ಶ್ರವಣ ಆಗೈತೆ ಅಂದ್ರೆ ಅದು ಮನನಕ್ಕೆ ಒಳಗೆ ಗಳಿಸ್ಬೇಕು. ಹೇಗೆ ಸತತ ನಮ್ಗೆ ಒಳಗೆ ನಡೀಬೇಕು. ಮಂದಿ ಕೂಡ ಮಾತಾಡ್ತಿರ್ತಾನೆ ಒಳಗೆ ಬಂದ್ಮೇಲೆ ನಾನು ಅಭ್ಯಾಸ ನಿಜವಾಗಿ ಇರ್ತಾವ ಯಾವಾಗಲೂ ಅದರ ಅನುಸಂಧಾನದಾಗ ಇರ್ತಾನೆ. ಅದರ ಶ್ರವಣ ನಮಗೆ ಎದ್ರ ಬಗ್ಗೆ ಶ್ರವಣ ಆಗೈತಿ, ನಾವು ಅದರ ಅನುಸಂಧಾನ ಇರ್ತೀವಿ. ಜಗತ್ತಿನ ಬಗ್ಗೆ ಶ್ರವಣ ಆಗೈತಿ, ಅನಾತ್ಮದ ಬಗ್ಗೆ ಶ್ರವಣ ಆಗೈತಿ, ನಾವು ಅದನ್ನು ನೆನನಾಗ ಇರ್ತೀವಿ. ಒಳಗೆ ಗಟ್ನಾಗ ಇರ್ತೀವಿ. ಬಾಳೆದ ಬಗ್ಗೆ ಶ್ರವಣ ಆಗೈತಿ, ಜನ್ಮಾಂತರ ಕೇಳ್ಕೊತ ಬಂದೇವಿ. ಒಳಗೆ ಅದ ಗಂಡನಾಗ ಅದ ಇರ್ತೈತಿ. ನಮ್ಗೆ ಮಂದಿ ಕೂಡ ಮಾತಾಡ್ತಿರ್ತಾನೆ, ತಾನು ಬಾಳೆ ಗಟ್ನಾಗ ಇರ್ತಾನೆ, ಬೇಕಾಗಿಲ್ಲ. ಹಂಗವ ನಿಜವಾಗಿ ಇದನ್ನ ಕೇಳಿದವ ಯಾವಾಗ ಎಲ್ಲ ಮಾಡ್ತಿರ್ತಾನೆ, ತಾನು ಆತ್ಮಚಿಂತನೆ ಗಟ್ನಾಗ ಇರ್ತಾನೆ. ಗೊತ್ತು ಹಚ್ಚಿಕೊಳ್ಳೋದಿಲ್ಲ, ಗೊತ್ತು ಹಚ್ಚದಂಗೆ ಇದನ್ನ ಸಾಧಿಸಬೇಕು ಅಂತ ಹೇಳ್ತಿರಪ್ಪ. ನೀವು ಅಭ್ಯಾಸದಾಗ ಹುಡುಗಿಯರು ಇನ್ನೊಬ್ರು ಗೊತ್ತಾಗ್ತದೆ. ಗೊತ್ತು ಹಚ್ಚದಂಗೆ ನಾವು ಆಂತರಿಕ ಅಭ್ಯಾಸ ಮಾಡೋದು. ಹೊರಗೆ ನೀ ಡೊಂಗಿ ಮಾಡಕ್ ಹೋಗ್ರ, ಯಾವ ಹೊರಗೆ ಸೋ ಹಾಕಕ್ ಹೋಗ್ರ, ಹೊರಗೆ ಯಾಕೆ ಕೂಡ ಮಾತಾಡಕ್ ಹೋಗ್ರ. ಸರ್ ಹೇಳಿದ್ರಲ್ಲಿ ಹೊರಗೆ ಎಲ್ಲಿ ಮಾತಾಡಕ್ ಹೋಗ್ರ, ಮಾತಾಡೋ ಕೆಲಸ ಬಳಸ್ತದೆ. ಅದ್ವೈತ ಭಾಗದಲ್ಲಿ ಹೊರಗೆ ಜನರು ಕೂಡ ಅದನ್ನ ಯಾಕೆ ಮಾಡಿದ್ರೆ ಇದನ್ನ ಯಾಕೆ ಮಾಡಿದ್ರೆ ಅವ್ರ ಅಪ್ಪ ಅವ್ರು ಹೇಳ್ಯಾರ ಅಂತ ಅವ್ರ ಹೆಸರು ಸೇರಿ ಕೇಳಿಸ್ಬೇಕು. ಹೇಗೆ ತಿಳ್ಕೊಂಡು ನಾವು ಇದ್ರಷ್ಟೇ ಹೇಳ್ಬೇಕು ಹೊರತು ಅವ್ರಿಗೆ ಅದ್ರಾಗ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ನೀ ಮಾತು ನೀವು ಈ ವಿಚಾರ ಜಗತ್ತಿನಾಗ ಇದು ಬಹಳ ಸಣ್ಣತನ ಐತೆ ನೋಡಕ್ಕಿದ್ರಪ್ಪ. ಜಗತ್ತಿನಾಗ ನಾವು ಇರ್ಬೇಕಾದ್ರೆ ಜಗತ್ತಿನ ಜಗತ್ತಿನಂಗೆ ಇರಬೇಕು, ಅಜ್ಞಾನಿ ಕೂಡ ಅಜ್ಞಾನಿ ಹಂಗೆ ಇರಬೇಕು. ನಾವು ಮಾತ್ರ ಒಳಗೆ ಜಗತ್ತಿನಾಗಿರ್ಬೋದು, ಅವ್ರಿಗೆ ಯಾರಿಗೂ ವಿರೋಧ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ಗೆ ಪೀಡಾ ಕೊಡ್ತಾವ. ಅವ್ರಿಗೆಲ್ಲ ನಾವು ಅದನ್ನ ಯಾಕೆ ಹಂಗೆ ಇದನ್ನ ಯಾಕೆ ನೀವು ಅದನ್ನ ಇದು ಮಾಡಬಾರ್ದು. ಅವ್ರಿಗೆ ಕಾಫಿ ಕೋಟಿಗಳಿದ್ದಲ್ಲಿ ಅನುಭವ ಗೋಷ್ಠಿಯ ಹೇಳಬಾರದು, ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು ಹೇಳಿಕ್ ಹೋಗ್ಬಾರ್ದು. ಅಂತಲ್ಲಿ ತಿಳ್ಕೋಬೇಕನ್ನೋ ಒಳ್ಳೆ ಜಗಳಾಡಕ್ ನಿಂದಿರ್ತಾರೆ. ಅಂತಲ್ಲಿ ಏನು ಉಪಯೋಗ ಹೇಳಕ್ ಹೋಗ್ಬಾರ್ದು. ಒಬ್ಬ ಉದಾಹರಣೆ ಹೇಳಿದ್ರು, ಬೆಳಗಾನ ಒಂದು ಮಾಸ್ತರ್ ಅಂತಿದ್ದ ಅಪ್ಪವ್ರ ಹತ್ರ. ಅವ ಇದನ್ನೆಲ್ಲ ಕೇಳಿ ಅವನು ನಿಜ್ಮನಂತ ಓದ್ತಿದ್ದ. ಓದೆಲ್ಲ ದೇವರ ಅನ್ಕೂಲೆ ಅವನು ಸಾಕಾಗ ಅವನು ಬಂದ್ಗಿಲೆ ಅವ್ನು ನಮ್ಮತ್ತವ್ರ ಯಾಕ್ರಿ ಹನುಮಂತ ದೇವ್ರ ಅಂದ್ರೆ ಅದೇನ್ ಮಾಡೋದು ಯಾಕ್ರಿ ಹನುಮಂತ ದೇವ್ರ ಅದನ್ನೇನ್ ಮಾಡೋಣ ಚಪ್ಪಲಿ ಹಿಡಿತೇನೆ ತಂದ್ಬಿಟ್ಟು ಬೆಳಿ ನೋಡುದು ಅಂತ ಅದು ಕೈದವರು ಅದ್ರ ಮ್ಯಾಗ ಹಿಡಿತವ್ರು ಶ್ರದ್ಧಾ ಹಿಡಿತವ್ರು. ಹೊರಗೆ ಬಿಟ್ಟಾನ, ಕೇಸ್ ಹಾಕ್ಬಿಟ್ಟಾನ. ಕೋರ್ಟಿಗೆ ನೋಡಲ್ಲಿ ಎಡ್ಸಾಕ ಸಲುವಾಗಿ ಒಂದು ಅದಾಗಿ ಪತ್ರ ಬಂದ, ಅಪ್ಪರ ಹಿಂಗೆ ಕೇಸ್ ಹಾಕ್ಯಾರಿ, ನಮ್ಗೆ ಎಡ್ಸಾಕ ಗುರ್ತು ಮಾಡ್ತಾರೆ ಹಿಂಗೆ ಅಂತೆ. ಹನುಮಂತ ಇವ್ರು ಚಾಪಲ್ಲಿ ಹೊಡೆದದ್ದು ಕೋರ್ಟ್ ಕೇಸ್ ಫೈಲ್ ಮಾಡಿ ಅವ್ರು ಎಡ್ಸಾಕ ಹೆಚ್ಚಿಬಿಟ್ರು. ಏನ್ ಮಾಡ್ತೀವಿ, ಅವ್ರ ಅಭಿಮಾನಿಗಳಿದ್ದವ್ರಿಗೆ ತೊಂದರೆ ಆಗೋದಿಲ್ಲ, ಅವ್ರಿಗೆ ನೋವಾಗಿಲ್ಲ. ಅಂಥದ್ದೆಲ್ಲ ಮಾಡ್ತಾರೆ ಮಾಸ್ತರ್. ಇವಕ್ಕೆಲ್ಲ ಬುದ್ಧಿ ಬರಲಿಲ್ಲ, ಇವಕ್ಕೆಲ್ಲ ಇವ್ರು ಶಿಕ್ಷಕರಿಗೆ ಹೇಳಕ್ಕೆ ಹೋಗಕ್ಕೆ ಹೋಗೋದು. ಯಾಕ್ರಿ ಅರೇದ ಹಂಗಿದ್ದು ಕೂಡ ನಾವು ಕೂಡ ಅವ್ರಂಗನೇ ಇರ್ಬೇಕು. ಆದ್ರೆ ನೀನು ನಮ್ಮ ಅಂತಾರೆ ಇಲ್ಲ, ಅವ್ನು ನಮ್ಮನೆ ನೋಡ್ತಾರೆ ನೀನು ಮಾಡ್ತಾರೆ. ಯಾಕ್ರಿ ಅವ್ರು ಹೆಂಗಿರ್ತಾರೆ, ಹೆಂಗಿದ್ದ ಹುಚ್ಚರು ಹುಚ್ಚರು ಹಂಗಿದ್ರೆ ನಿಮ್ಗೆ ಏನು ಮಾಡೋದಿಲ್ಲ ಅವ್ರು. ನೀವು ಅವ್ರು ಕೂಡ ಶಾಣೆ ಆಗತ್ತ ಕಲ್ಗೆ ಕಲ್ ಮಾಡ್ತಾರೆ. ಅದಕ್ಕೆ ಬಹಳ ಮಂದಿ ಕೂಡದಲ್ಲಿ ಅದು ಅಜ್ಞಾನಿಗಳಿದ್ದಲ್ಲಿ ಇವ್ ನಡಿಗಳು ಕೇಳೋದು. ನೀನು ಅಜ್ಞಾನಿ ಹಂಗೆ ಇರುದಿಲ್ಲ. ಹೇಗೆ ಎಲ್ಲಿ ತಿಳ್ಕೊಬೇಕು ಅನ್ನೋದು ಎಷ್ಟೇ ನಾಡ್ಬೇಕು, ಬಾಕಿ ತಗೋದೇ ನಾಟೋದಿಲ್ರಿ. ನಾವು ಅದೇ ನಾಟಬೇಕಂತ ಮಾಡಕ್ ಹೋದ್ರೆ ನಿಮಗೆ ಅನಾಹುತಕ್ಕೆ. ಮೊದಲು ನೀ ಇದನ್ನು ಸಾಧಿಸ, ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮೊದಲು ನೀ ಅದನ್ನು ಮೊದಲು ಸಾಧಿಸ. ನೀ ಜ್ಞಾನ ಮಾಡ್ಕೊ. ಜ್ಞಾನ ಮಾಡ್ಕೊಂಡ್ರೆ ಆ ನಂತರ ಇನ್ನೊಬ್ರು ಕೇಳಿದವ್ರಿಗೆ ಹೇಳು. ಇಲ್ಲ ಹಂಗೆ ಹೇಳಕ್ ಹೋಗೋದು. ನೀವು ಸಾಧನೆ ಮಾಡಿದೆ, ಅನುಭವ ಮಾಡ್ಕೊಳ್ಳದೆ ಇನ್ನೊಬ್ಬರಿಂದ ಹೇಳಿದ ಮಾತು, ಯಾರು ಪುಸ್ತಕದಾಗ ಬರೋದು, ಯಾರು ಹೇಳಿದ್ದು, ಶಿವಾನಂದ ಹೇಳೋರು, ಆತ್ಮಾನಂದ ಹೇಳೋರು ಅಂತ ಯಾರು ಹೇಳಕ್ ಹೋಗೋದು. ತಿಳ್ಕೊಳ್ಳೋದು ಅಂತ ಎಷ್ಟೇ ಹೇಳೋ ಬಾಧ್ಯತಾವದಲ್ಲಿ ಹಾನಿ ಮಾಡಿದ್ರೆ ಅಂದ್ರೆ ಅದವ್ರು ಎಲ್ಲಿ ನೀವು ಇದನ್ನು ಮಾತಾಡೋದಿಲ್ಲ ಅಂತ ಹಾನಿ ಮಾಡಿರಪ್ಪ. ಯಾಕೆ ಜಗತ್ತಿನ ಜನ ಎಲ್ಲ ಇದಕ್ಕೆ ವಿರುದ್ಧ, ಸದ್ದು ವಿರುದ್ಧ ಇದು ಹೌದಿಲ್ಲ.
ಏನ್ ಎಲ್ಲ ಊರಾಗೆಲ್ಲ ದೇವರು ಗುಡಿ ಗುಂಡಾರ ಮಾಡ್ಯಾರ, ಗುಡಿ ದೇವ್ರಿಲ್ಲ ಅಂತಾರೆ ಇದಂತಾರೆ ಅಂತಂದ್ರೆ ನಾನು ನೀತಿಂದಪ್ಪ ಅಂದ್ರೆ ಹೇಳ್ತಾರೆ ಯಾಕೆ ಅದು ಒಂದಿಗೆ ಜನರಿಗೆ ಗೊತ್ತಾಗುತ್ತೆ. ಎಷ್ಟು ಜನರಿಗೆ ಗೊತ್ತಾಗೈತೆ ಹೇಳಿ, ಶಾರ್ಟೋ ಯಾವ್ರಲ್ಲಿ ಕೆಲವರಲ್ಲಿ ಗೊತ್ತಾಗೈತೆ. ಇನ್ನೂ ಹೋಗಿಲ್ಲ ನಮಗವು, ಶಾಲೆ ಹೋಗಿಲ್ಲ. ಮನ್ಯಾಗ ದೇವರೆಲ್ಲ ಕಿತ್ತು ಬೇರೆ ಐತೆ ನಾವು ಯಾರು ಬೇರೆ. ನಾನು ಜಗಲಿ ಮೇಲೆ ಇಟ್ಕೊಂಡು ಕುಂತಿಯಲ್ಲ, ನೀರಾಗ ಇರ್ಬೋದು ತೆಗಿಯೋದು, ಅವ್ನು ಏನೇನು ಮಾಡ್ತಾರೆ, ಉಳಿವತ್ತಿ ಬಡಿದು ಏನು ಮಾಡೋದು. ಆ ವಿಚಾರ ನಮ್ಮಲ್ಲಿ ಮೂಡಿದಾಗ ನಮ್ಮಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಲಾಕ್ಬೋದು. ಪ್ರತಿಯೊಬ್ಬರಿಗೂ ಎಲ್ಲ ತಂದೆ ತಾಯಿಗಳಿಗೆ ನಿಜವಾದ ಅಧ್ಯಾತ್ಮ ಸಂಸ್ಕಾರ ಇತ್ತು ಅಂತಂದ್ರೆ ಇವನ್ನೆಲ್ಲ ಕ್ರಮೇಣ ಬಿಡಿಸ್ಕೊಂಡ್ತಾರೆ. ಯಾರಿಗೂ ಕೆಟ್ಟಾಗಕ್ಕೆ ಹೋಗೋದು, ಹೊರಗೇನು ಮಾಡಕ್ ಹೋಗೋರ, ಹೊರಗಿನ ಸಮಾಜದ ಕೂಡ ಸಮಾಜದಂಗಿತ್ತು ಅದು ಯಾರ್ಯಾರಿಗೆ ಮಾನ್ಯತೆ ಕೊಡೋದು ಸಮಾಜದ ಜನರಿಗೆ ಹಂಗೆ ಇರಬೇಕು. ಜಗತ್ತಿನ ಜನರು ಕೂಡ ಜಗತ್ತಿನಂಗೆ ಆಯಾ ಸಮಾಜದ ಗುರುಗಳು ಇರ್ತಾರೆ, ಆ ತಕ್ಕಂಗೆ ಅವ್ರಿಗೆ ಪೂಜೆ ಅವ್ರಿಗೆ ಕೊಡಬೇಕು. ಹಂಗೆ ನಡ್ಕೊಳಕ್ಕೆ ತಿಳ್ಕೋಬೇಕು. ನೀವೆಲ್ಲ ಇಲ್ಲಿ ಬಂದಾಗ ಅಷ್ಟೇ ಎಲ್ಲರೂ ಜಾಯಿಸ್ಬೋದು. ಮನಸ್ಸಿನಾಗ ಮತ್ತು ಸಮಾಧಾನ ಶಾಂತಿ ಹೊಂದಬೇಕಂದ್ರೆ ಈ ವಿಚಾರ ಮಾಡಿ ಹೇಗ್ರಿ. ಹೊರಗಿನ ವ್ಯವಹಾರ ನಡೀಲಿಕ್ಕಾರ ಅದು ಸರಿ ಕೆಟ್ಟಾದ ವ್ಯವಹಾರ ತೀರಾತಿ ಅದ್ರ ತಕ್ಕಂಗ ವ್ಯವಹಾರ ಇಲ್ಲ. ಒಳ್ಳೆ ಸಮಾಧಾನ ಶಾಂತಿ ಬೇಕಂದ್ರೆ ನೀವು ವಿಚಾರ ಮಾಡ್ಕೊಂಡು ಇವೆಲ್ಲ ಕಲ್ಪಿಸದ ಇವೆಲ್ಲ ನಾವು ಸಮಾಧಾನ ಶಾಂತಿ ಬೇಕಂದ್ರೆ ಮನಸ್ಸಿನಲ್ಲಿ ತೆಗೆದು ಹೋದ್ರೆ ಕಲ್ಪನಾರಹಿತಾಗಿ ಮನಸ್ಸು ಆನಂದದ ಭಾವದೊಳಗೆ ಉಳ್ಕೊಳ್ಳೋ ಅಭ್ಯಾಸ. ಧ್ಯಾನ ಕೊಂಡ್ರದೆಲ್ಲ ಇದಕ್ಕೆ ಇದನ್ನೆಲ್ಲ ಮಾಡಿದ ವ್ಯವಹಾರ ಎಲ್ಲ ಇದು ದುಃಖ ಕೊಡ್ತದೆ. ಇದರಿಂದ ಸರಿಸಿ ನಾವು ಆನಂದದ ಭಾವದಾಗ ಉಳ್ಕೋಬೇಕು ಅಂತ ತಿಳ್ಕೊಂಡು ಧ್ಯಾನ ಕೊಂಡ್ರದು ಅಂದ್ರೆ ಏನು ಎಲ್ಲ ಮನಸ್ಸಿನಾಗಿನ ಎಲ್ಲ ಕಲ್ಪನೆಗಳು ಎಲ್ಲ ಕಲ್ಪಿತದ. ಏನು ಜಗತ್ತಿನ ವ್ಯವಹಾರ ಎಲ್ಲ ಇದು ಕಲ್ಪಿತದ. ಈ ಕಲ್ಪಿತ ಭಾವನೆ ಎಲ್ಲ ಸರಿಸಿ ಕಲ್ಪನಾರಹಿತಾಗಿ ಉಳ್ಕೊಳ್ಳೋ ಅಭ್ಯಾಸ ನಾವು ಮಾಡೋದು ಧ್ಯಾನ ಕೂಡುವುದು. ನೋಡಿ, ಯಾವುದು ಕಲ್ಪನಾ ಇರಲಿಲ್ಲ ಅಂದ್ರೆ ಏನು ಇರ್ತೈತೆ ಅನ್ನೋದನ್ನು ಕಲ್ಪನಾ ಎಲ್ಲ ತೆಗೆದು ಹಾಕಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಅನುಭವ. ಯಾವುದೋ ಥರದ ಕಲ್ಪನಾ ಇರಲಿಲ್ಲ ಅಂದ್ರೆ ಏನು ಇರ್ತೈತೆ ಅನ್ನೋದನ್ನ ನೆನಪು ಮಾಡಬೇಕು. ನೀವು ಹೆಚ್ಚಿಗೆ ಏನೋ ಮಾಡೋದು ಬೇಕಾಗಿಲ್ಲ. ಮನಸ್ಸಿನಾಗ ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡ್ದಂಗೆ ಆ ಮನಸ್ಸಾಗ ಸುಮ್ಮನೆ ಇಟ್ಟು ನೋಡ್ಕೋ. ಅಲ್ಲಿ ಏನಾದ್ರು ನಿನಗೆ ದುಃಖ ಆಕೈತೆ ಕಲ್ಪಿಸ್ಕೊಂಡ್ರೆ ದುಃಖ ನೋಡಿ. ಕಲ್ಪಿಸ್ಕೊಂಡಾಗ ಮನಸ್ಸಿನ ವ್ಯಾಪಾರ ಚಾಲುವಾಗ ಮನಸ್ಸು ಎಲ್ಲಿ ಮನಸ್ಸು ಯಾವುದು ಕಲ್ಪನಾ ಇರಲಿಲ್ಲ ಅಂದ್ರೆ ಮನಸ್ಸಿನ ನಾಶ. ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕೈತಿ. ಯಾವುದೇ ಥರದ ಮನಸ್ಸಿನ ಕಲ್ಪನಾ ಕೊಡಲಿಲ್ಲ, ಕಲ್ಪನಾ ಇಲ್ಲದೆ ನೀನು ಇರುವ ಐತಿ. ಕಲ್ಪನೆಗಳನ್ನು ಅವಲಂಬಿಸಿಕೊಂಡು ಮನಸ್ಸೈತಿ. ಯಾವುದು ಕಲ್ಪನೆ ಯಾವುದನ್ನು ಅವಲಂಬಿಸಿಕೊಳ್ಳಲೇ ಐತೆ ನೀನು ಇರು. ಯಾವ ಕಲ್ಪನೆ ಅವಶ್ಯಕತೆ ಇಲ್ಲ. ನೀವು ಏನಾಗಿರ್ಲಿಕ್ಕೆ ಯಾವ ಅನ್ಯ ಕಲ್ಪನೆಗಳ ಅವಶ್ಯಕತೆ ಇಲ್ಲ. ಮನಸ್ಸು ಕಲ್ಪನೆ ಹಿಡ್ಕೊಂಡು ಅದು ಬದುಕೈತಿ. ಮನಸ್ಸನ್ನು ನಾಶ ಮಾಡ್ಕೊ. ಮನಸ್ಸನ್ನು ನಾಶ ಮಾಡಿಕೊಂಡ್ರೆ ನಿನಗೆ ದುಃಖನೇ ಇಲ್ಲ. ದುಃಖ ಕೊಡುವುದೆಲ್ಲ ಮನಸ್ಸಾಗ ಹೌದು. ಈ ದೇಹದಾಗ ಮನಸ್ಸೆಲ್ಲ ಅಡಗೈತಿ, ದುಃಖ ಅಡಗೈತಿ. ಮನಸ್ಸು ಅಡಗಿದಾಗ ದುಃಖ ಅಡಗೈತಿ. ಆರಾಮ ಐತಿ. ಅಲ್ಲಿ ಎಚ್ಚರಿಕೆಯಾಗಿ ಮನುಷ್ಯನ ಯಾವಾರ ಸಲುವಾತಿ, ಕನಸಿನಾಗ ಮನುಷ್ಯನ ಯಾವಾರ ಸಲುವಾತಿ ಮಾಡಿ ದುಃಖ ಪಡ್ತೈತಿ. ಎಚ್ಚರಿಕೆಯಾಗಿ ವ್ಯವಹಾರ ಮಾಡ್ತೈತಿ, ಕನಸಿನಾಗ ವ್ಯವಹಾರ ಮಾಡ್ತೈತಿ. ಎಲ್ಲ ಅಡಗಿಸ್ತ ಎಲ್ಲ ಕಲ್ಪನಾ ಎಲ್ಲ ಅಡಗಿಸಿದಾಗ ಮನುಷ್ಯ ಆರಾಮ ಆರಾಮಲ್ಲಿ ಕೂಡ ಆರಾಮಾಗಿ ಇರ್ತೈತಿ. ನಿದ್ದೆ ಹೆಚ್ಚಿದಾಗ ಮನಸ್ಸು ತನ್ನ ಕಲ್ಪನಾ ವಿಕಾರಗಳನ್ನು ಏನಾದ್ರು ಹತ್ತೈತೆ, ಆರಾಮಿಗೆ ಏನಾದ್ರು ಹತ್ತೈತೆ ಅದು ಹತ್ತುವುದಿಲ್ಲ. ತನ್ನ ಎಲ್ಲ ವಿಕಾರಗಳನ್ನು ಅಡಗಿಸ್ಕೊಂಡು ಆರಾಮ ಕೂಡ ಆರಾಮಾಗಿರ್ತೈತೆ ಹೊರತು ಆರಾಮಿಗೆ ಏನಾದ್ರು ತನ್ನ ವಿಕಾರನ ಹಚ್ಚಿಲ್ಲ. ಹಚ್ಚಿದ್ರೆ ಯಾರು ನಿದ್ದೆ ಮಾಡ್ತಿದ್ದಿಲ್ಲ. ಎಲ್ಲರಿಗೂ ಒಂದನ ಮನೆಯಾಗ ಹೋಗೋದಿಲ್ಲ. ಅಲ್ಲಿ ಆರಾಮಾದಿಪ್ಪ ನಮ್ಗೆ ಎಲ್ಲ ಏನು ವ್ಯವಹಾರ ಇಲ್ಲ, ಏನಿಲ್ಲ. ಮತ್ತೆ ಕಲ್ಪಿಸ್ಕೊಂಡು ಚಾಲುವಾತ್. ಇದು ಎಂದೆಂದು ಇದು ಕಲ್ಪನಾ ಬರದಂಗ ನಾವು ಮಾಡ್ಕೋಬೇಕು. ಅಭ್ಯಾಸ ಮಾಡಿದ್ರು ಕಲ್ಪನಾ ಎಂದೆಂದು ತೋರಬಾರ್ದು, ಎತ್ತು ತೋರಬಾರ್ದು, ಕನಸು ತೋರಬಾರ್ದು. ಈ ಬೇಗ ಒಳಗೆ ತಗೋ ಮತ್ತೆ ಬೇಕಾಗ್ತವೆ. ಅದು ತಾತ್ಪೂರ್ತಿಕ. ಶಾಶ್ವತವಾಗಿ ನಾವು ಇದನ್ನ ತೋರದಂಗೆ ಮಾಡ್ಕೋಬೇಕಂದ್ರೆ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ನಾವು ಅಜ್ಞಾನ ಸಮಾಧಿಯನ್ನು ಹೊಂದಿರ್ತೀವಿ ದಿನನಿತ್ಯ. ಅವಾಗ ನಾಶ ಆಗಿರ್ತಾವ, ಮುಳಿಗಿರ್ತಾವ. ಜಗತ್ತಿನ ಬಗ್ಗೆ ವಿಷಯೇಂದ್ರಿಯ ಸಂಪರ್ಕಕ್ಕೆ ಹೋಗೋದ ವಾಸನ ಏನೈತಲ್ಲ ಅವು ಮುಳುಗ್ತಾವ, ಅಡಿಗೆ ಇರ್ತಾವ, ನಾಶ ಆಗಿರ್ತಾವೆ. ಆದ್ರೆ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಾಶ ಆಗ. ಅದನ್ನು ನಾಶ ಮಾಡಿಕೊಳ್ಳಿಕ್ಕೆ ಇದು ವಿಚಾರನ ಸಾಧನ. ಮನುಷ್ಯನೊಳಗಿನ ವಿಷಯ ಭೋಗದ ವಾಸನೆಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ ಇದೇ ತಡೆಯದೇ ಬಿಟ್ಟು ಬಿಡದ ಆತ್ಮ ಸುವಿಚಾರ ಅನ್ನುವಂಥದ್ದು ಏನದಲ್ಲ, ಈ ಅಭ್ಯಾಸದಿಂದ ವಾಸನೆಗಳು ಕ್ಷಯ ಆಗ್ಬೋದು. ಅಭ್ಯಾಸ ಬಲ ಯಾರ್ಯಾವ್ದು ಎಷ್ಟೈತಿ ಅದನ್ನು ಅವಲಂಬಿಸ್ಕೊಂಡೆ
ಅವರು ವಾಸನಾದಿಗಳ ಕಡಿಮೆ ಅಂತ ಬರ್ತಾರೆ. ಪ್ರಯತ್ನ ಮಾಡಬೇಕಿದಕ್ಕೆ. ಅದು ತಾನಾಗಿ ಹೇಳಿದಾಕ್ಷಣ ಕೇಳಿದಾಕ್ಷಣ ಅವ್ರು ಹೋಗುದಿಲ್ಲ. ಬಾಳಮಂದಿದವರು ಹೇಳೋರು ಶಾಸ್ತ್ರ ಹೇಳೋರು ಅದು ವಾಸನ ಹೋಗಿಲ್ಲ. ಹಂಗಾಗಿ ಕೇಳಿ ತಿಳ್ಕೊಂಡು ಮತ್ತು ಅದರ ವ್ಯವಹಾರದಾಗ ಬಿಟ್ಟು ಅದೇ ಸಂಸಾರ ಮತ್ತು ಸಂಗೀತದಾಗ ಬಿದ್ದು ಹೊರಗೆ ಅದರಿಂದ ಪಾರಾಗಬೇಕಂದ್ರೆ ನಾವು ನಿರಂತರ ಪ್ರಯತ್ನ ಮಾಡುವ ಇಲ್ಲವೋ ಅವಾಗ ತೀರಲ್ಲ. ಕಶ್ಚಿತ್ ತೀರ ಅಮೃತತ್ವ ವಿಶ್ವ ಆವೃತ್ತ ಚಕ್ಷು ಆತ್ಮಾನ್ಮೈಕ್ಷ ಎಲ್ಲೋ ಒಬ್ಬ ಅಂತರ್ಮುಖವೃತ್ತಿಯೊಳಗೆ ಹೊರಗಿನ ವ್ಯವಹಾರದ ವೈರಾಗ್ಯವನ್ನು ಹೊಂದಿ ತನ್ನ ಅಂತರಿನ ಉಪರತಿಯನ್ನು ಹೊಂದಿ ತನ್ನ ಆತ್ಮಸ್ವರೂಪದ ಆನಂದದ ಅನುಭವ ಮಾಡ್ಕೊಂಡು ಅವನಿಗೆ ತೀರ ಅಂತ. ಅದಕ್ಕೆ ನ ಯಮಾತ್ಮ ಬಲಹೀನಶ್ಯ ಲಕ್ಷ್ಯ ಅಂದರೆ ಏಳಿಗಳಿಗೆ ಇದು ಕೆಲಸ ಆಗುದಿಲ್ಲ. ಧೀರದ ಕೆಲಸ ಧೀರಸ್ಥತ್ರ ನ ಮುಯಿಷತಿ. ಧೀರದಂಥ ಯಾವುದೇ ವಿಷಯ ಸಂಪರ್ಕ ಹೋಗಕ್ಕೆ ನಾವು ತಡೆಯಲು ಕಸಿ ಬೀಳುತ್ತೆ. ವಿಷಯಗಳಿಗೆ ಕಸಿ ಬೀಳಲೇ ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರುಗಳಾಗ ಅದು ಸನ್ಯಾಸಿ ಸೋಗ ಹಾಕೊಂಡಾಗೆಲ್ಲ ಕಸಿ ಬೀಳೋರು ಯಾಕೆ? ಸೋಗಿನ ಸನ್ಯಾಸಿಗಳು ಅಂದ್ರೆ ಸನ್ಯಾಸ ಅಂತಾರೆ. ಸನ್ಯಾಸಿ ಲಕ್ಷಣ ಅಂತರಂಗಿದ್ದು ಬಹಿರಂಗಿದ್ದು ಅಂತರಂಗದ ಹೋಗಿಲ್ಲ. ಸಾಧು ಲಕ್ಷಣ ಸನ್ಯಾಸಿ ಲಕ್ಷಣ ಅಂತರಂಗದ್ದು ಬಹಿರಂಗಿದ್ದು ಅಂತರಂಗದ ಹೋಗಿಲ್ಲ. ಈ ಬಹಿರಂಗದಾಗ ಸೋಗ್ ಹಾಕೊಂಡ್ರೆ ಅವ್ನು ಎಲ್ಲ ವಾಸನ ಹೋಗ್ತಾವ. ಯಾರ ಸೋಗ್ ಹಾಕಿರೋ ವಾಸನ ಹೋಗ್ತಾವ ನಾವು ವಾಸನ ಅಂತೀವಿ. ತೆಗಿ ನೋಡಿ ಯಾಕೆ ಗ್ರಹದಾಗ ಬರ್ತೈತಿ ಎಂಥ ಸೋಗ್ ಹಾಕಿರಿ ಆ ವಿಷಯ ಹೋಗೋದು ವಾಸನ ಹೋಗ್ತಾವ. ಹಾಕಿ ಬಿಡು ಮೇಡಮ್ ಯಾರು ಎದಕ್ಕೆ ಹಾಕಿರಿ? ಹೊರಗಿನ ಸೋಗ್ ಹಾಕಿ ಮತ್ತೆ ಪಿಸಾಚಿಯಾಗಿ ಹಾಕಿರೋದು. ಅದು ಸೋಗಿನ ಸ್ವಾಮಿ ಸನ್ಯಾಸಿಗಳ ಪಿಸಾಚಿಗಳು ನಿಜವಾಗಿ ತಾವು ಯಾಕಂತೀವಿ. ನಿಜವಾಗಿ ಜ್ಞಾನ ಸ್ಥಿತಿಯನ್ನು ಹೊಂದಿದ ಇವರೆಲ್ಲ ಸೋಗ್ ಮಾಡಕ್ ಹೋಗ್ತೇವಲ್ಲ, ಮಾಡಕ್ ಹೋಗಿ ಅವನ್ನೆಲ್ಲ ಸೋಗಿನ ಇದ್ರೊಳಗೆ ಏನೆಲ್ಲ ಸಾಧು ಸನ್ಯಾಸಿ ವೇಷದಾಗ ಭಾಳ ಹೀನ್ ಕಟ್ಟಿರೋದು ಮಾಡ್ತಾರೆ. ಅವು ವ್ಯಾಪಾರ ಚಾಲು ಏನು ಗೊತ್ತಾಗೈತೆ ಗೊತ್ತಿಲ್ಲ. ಅವ್ರು ಸಂಬಂಧ ಎಲ್ಲ ಅವ್ರು ಕೂಡ ಅವರು ಸಾಧ್ಯ ಅಂತ ಮಾಡೋದು ಬಿಡೋರು ಮುಗಿಸಿ ಹೋಗಿರೋದ್ರಿ ಎಲ್ಲ. ಅದು ಸಾಧು ವೇಷದೊಳಗೆ ಪಾಪ ಕೃತ್ಯಗಳು ಎಷ್ಟು ನಡೆದಾವಿದೆ. ಯಾಕ್ರಿ ಎಲ್ಲ ಪುಣ್ಯ ಕ್ಷೇತ್ರಗಳನ್ನು ನೋಡಿ ಎಲ್ಲ ಅಂಥವ್ರಿಂದ ಪಾರಾಗೂ ಕಠಿಣ ನೋಡಿದ್ರು ಸರ್. ಸಾಧುಗಳು ಸನ್ಯಾಸಿಗಳನ್ನು ಅವ್ರು ಕಾಶಿ ಒಳಗದು ಹೋದ ಸನ್ಯಾಸಿಗಳ ಅಖಾಡ ಪಾರಾಗಿ ಬರೋದು ಬಿಗಿಯಿದೆ. ಕಾಶಿ ರಾಂಡ್ ಸಿಡಿ ಸನ್ಯಾಸಿ ಸೇ ಬಚೇತೋ ಕಾಶಿ ನೈತೋ ಕೈಲಾಸವಾಸಿ ಇರ್ತಿದ್ರಪ್ಪ. ಅಂಥವ್ರಿಂದ ಪಾರಾಗಿ ನಿಮ್ಗೆ ಬಚಾವಾಗಿ ಬಂದ್ರೆ ಕಾಶಿ ಇಲ್ಲ ಅಂದ್ರೆ ನಿಮ್ಮನ್ನ ಅಲ್ಲಿ ಗಟ್ಟಿತ ನೀವು. ರಾಂಡ್ ಅಂದ್ರೆ ಅಲ್ಲಿ ರೆಡ್ಡ್ಯಾರ, ಸಾನ್ ಅಂದ್ರೆ ಪೌಟಿಂಗ್ ಇದಾವ, ಜಾಯ್ ಬಿದ್ರೆ ಅಲ್ಲಿ ಕ್ಲಾಸ್. ಸಿಡಿ ಅಂದ್ರೆ ಪೌಟಿಂಗ್, ಸಾಂಡ್ ಅಂದ್ರೆ ಗೂಳಿ, ಅಲ್ಲಿ ಗೂಳಿ ಹೋಗೋದು ಕಲ್ತಾವ ಕೆಲವೊಂದು, ಅಲ್ಲಿ ಗೂಳಿ ಕಾಟವ. ಸನ್ಯಾಸಿಗಳಂತಿ ಮೋಸ ಮಾಡೋರು, ಹೆಜ್ಜೆಗೂ ಮೋಸ ಮಾಡೋರು. ಬಂಡಾಗಳು ನಿಮ್ಗೆ ಆ ದೇವರ ತೋರಿಸ್ತೀವಿ ಈ ದೇವರ ತೋರಿಸ್ತೀವಿ ಮೋಸ ಮಾಡಿ ಪ್ರಸಾದ ಕೊಟ್ಟು ನಿಮ್ಮ ಕೇಳಿಸಿ ಬಂಗಾರ ಪಂಗಾರ ಎಲ್ಲ ಉತ್ಕೊಂಡು ಯಾಕಂದ್ರೆ ಹೆಚ್ಚಿಗಳನ್ನು ಜಿಗದಾಡಿದ್ರೆ ಸನ್ಯಾಸಿಗಳು ಅಖಾಡದಾಗ ಹೋಗೋದ್ರೆ ಗಪ್ಪ ಏಜ್ ಪತ್ತೆ ಹೋಗ್ತಿಲ್ಲ ಅಂತ ಅಖಾಡದ ಹೊಂತಿರೋದು. ಕಾಶಿ ಒಳಗಿನ ಪುಣ್ಯಕ್ಷೇತ್ರಕ್ಕೆ ಹೋಗೋದು ಹೋಗಿ ಸಿಗ್ತದೆ ಪಾರಾಗಿ ಹೋಗ್ತಾರೆ. ಏನ್ ಹೊತ್ತದ ಕಂಡು ಕಾಶಿ ಕಾಶಿ ಅಂದ್ರೆ ಬ್ರಹ್ಮ. ಕಾಶಿ ಅಂದ್ರೆ ಅದು ಪಟ್ಟಣ ಅಂತ ತಿಳ್ಕೊಂಡಿದ್ರಿ. ಅಲ್ಲಿ ಮೊದಲು ನಡೀತಿತ್ತು ಬ್ರಹ್ಮನಿಷ್ಠ ವಿಚಾರಗಳನ್ನ ಶ್ರವಣ ಮನನ ಮಾಡ್ಕೊಂತ ಅಲ್ಲಿ ಕಾಲ ಕಳಿಸಿದ್ರು ಅಥವಾ ಸಂಸ್ಕಾರ ಮಾಡ್ಕೊತಿದ್ರು. ಅದಕ್ಕೆ ಅಲ್ಲಿ ಹೋದವ್ರಿಗೆ ಅವ್ರ ದರ್ಶನ ತಗೋಕ್ ಆಗ್ತಿದ್ರು. ಅವರು ಕಾಶಿಗೆ ಹೋಗಿ ಬಂದವರು ಇಂಥ ಸಂಸ್ಕಾರವಂತರು ಇರ್ತಿದ್ರು. ಅವರು ಅಲ್ಲಿ ಬ್ರಹ್ಮನಿಷ್ಠ ಬೋಧೆ ಮಾಡ್ತಿದ್ರು. ಏನು ಈ ವಿಚಾರ ಅಪ್ಪವ್ರು ಹೇಳಿದ ವಿಚಾರಗಳು 7 ಅಧ್ಯಾತ್ಮ ವಿಚಾರ ಅಲ್ಲಿ ನಡೀತಿತ್ತು. ರಾಜ ಮಹಾರಾಜರನ್ನವ್ರು ಬಂದು ಅಲ್ಲೇ ಇದ್ಕೊಂಡು ಶ್ರವಣ ಮಾಡಿ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡಿ ನಮ್ಮ ಜೀವನ ಇಲ್ಲೇ ಕಳಿನ ಅಂತ ತಿಳ್ಕೊಂಡು ಹಂಗ ಮಾಡಿ ನಗರ ಆಗಿಬಿಡ್ತಾರೆ. ಪಾಟ್ನ ಆಗಿ ಕಾಶಿ ನದಿ ದಂಡಿ ಒಳಗೆ ಪುಣ್ಯಕ್ಷೇತ್ರ ಅನಿಸ್ಕೊಂಡು ಅದ್ರಾಗ ಇವರು ಅಳವಂದ್ರಿಗಳು ಹುಟ್ಟಿದ್ರು. ಬಂಡಿ ಇಟ್ಕೊಂಡು ಪೂಜೆ ಮಾಡೋದು ವ್ಯಾಪಾರ ನಡೀತಾರೆ. ಕಸಬು ಅದಿಲ್ಲ ಇಂಥವನ್ನೆಲ್ಲ ವಿಶ್ವನಾಥ ಇವು ಚಾಲು ಮಾಡಿದ್ರು. ಅದರಿಂದ ಈ ಹೊಲಸನಾಥ ಆಗ್ಬಿಡ್ತೀವಿ. ಇಷ್ಟೇ ನೋಡಿದ್ರು ವಿಶ್ವನಾಥ ಏನ್ ಮಾಡೋದು.
ಅದರಲ್ಲಿ ಮೂಲ್ಯಾಗ ಇಟ್ಟಾಗ ನಾವೆಲ್ಲ ನೋಡೇ ಹೋಗಿದ್ವಿ. ಅಪ್ಪ ಅವ್ರು ಹೋಗೋದ್ರ ಸಂಬಂಧ ಹೋಗಿದ್ವಿ ಅಲ್ಲಿ ಎಲ್ಲ. ಉತ್ತರ ಹಿಂದೂಸ್ತಾನ್ ಅಡ್ಡಾಡಿ ಋಷಿಕೇಶ್ದಾಗ ಮಸ್ತ್ ಇದ್ವಿ. ಅವ್ರು ಹೋಗೋದಕ್ಕೆ ಹೋಗಿದ್ವಿ ಎಲ್ಲ. ಏನಿಲ್ಲ ಕಾಸ್ಟ್ ಹೋಗಾಗಿಲ್ಲ, ಹೋಗ್ಬಾರ್ದು ಅಂತಿಲ್ಲ. ಸಂಚಾರ ಮಾಡೋದ್ರಿಂದ ಆಸಕ್ತಿ ಕಡಿಮೆ. ಸಂಚಾರ ಮಾಡೋದು ದೇಶ ತಿರುಗಬೇಕು, ಖುಷಿಯಾಗಿ ಹೋಗ್ಬೇಕಂತ ಮಾತು. ಸಂಚಾರ ಮಾಡು, ಜಗ ಬಿಡ್ಬೇಕು. ನಾ ಇಲ್ಲೇ ಇದ್ಕೊಂಡು ಎಲ್ಲ ಮಾಡ್ತೇನೆ ಅಂತ ಅಪ್ಪ ಅವ್ರು ಯಾರು ಎಲ್ಲಿ ಹೋಗಿ ಜಗ ಬಿಡದ ಬರ್ತು. ನಿಮ್ಮ ಮಾತು ಸತ್ತು ನಿಮ್ಮ ಮಗು ಊಟಕ್ಕೆ ಕೊಂದ್ರು ಇದು ಹಾಕೋದಿಲ್ಲ. ಈಗ ಬಿಟ್ಬಿಟ್ಟು ರೂಢಿ ಮಾಡ್ಕೊಡಿ. ನಾಳೆ ಬಿಡಕ್ಕಾಗಲಿಲ್ಲ ಅಂದ್ರೆ ನಾ ಇಲ್ಲೇ ಹ್ಯಾಂಗ್ ಹೋಗ್ಲಿ, ಇದನ್ನೆಲ್ಲ ಗಳಿಸಿ ನಾನು ಬಿಡು, ನನ್ನ ಮನೆ ನನ್ನ ಹೊಲ ಹೆಂಗ ನೋಡ್ಕೊಂತ ಅಳ್ಕೊಂತ ಕುಂದಿರ್ತಾನ. ಹೆಂಗಾರ ಬದುಕಿಸ್ಬೇಕು, ನಮ್ಮ ಉಳಿಸ್ರಿ ನನ್ನ, ಇದೆಲ್ಲ ನಮ್ದು ಏನಾದ್ರು ಮಾರಿ ಆದ್ರೂ ಉಳಿಸ್ರಿ ನನ್ನಂತ. ಯಾರು ಉಳಿಸ್ಬೇಕು? ನೀವು ತುಂಬಿ ಪಂಚ ಗಟ್ಟಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಅವಾಗ ನೀನ್ ಕೆಲಸ ಮಾಡ್ಕೋಬೇಕು. ಹೋಗೋದ್ರೊಳಗೆ ಶರೀರದನ್ನ ದೋಣಿ ಹೊಡೆದು ಹೋಗೋದ್ರೊಳಗೆ ನೀನು ಕೆಲಸ ಮಾಡಿ. ನೀ ಯಾರು, ನಿಮ್ಮ ಸ್ವರೂಪ ಹೆಂಗದ ಅನ್ನೋದು ತಿಳ್ಕೋ. ಇದ್ರ ಬೆಣ್ಣ ಶಾಂತಿ ಒಳ್ಳೆ ಚಂದ ಕಡೆ ಬೇಕಾದ್ರೆ ನಮ್ಗೆ ಜೀವನ ಇದೆ ಹಾಗೆ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ, ಇದನ್ನೇ ಜೀವಿತ ಜನ್ಮ ಜನ್ಮಾಂತರ ಎಷ್ಟೋ ಜನ್ಮಗಳಾದವು. ಈಗ ಇದು ಹೊಳಿಬಾರ್ದು ನಮ್ಗೆ. ಎಷ್ಟು ಮಂದಿ ಮಹಾತ್ಮರು ಬಂದು ಇದನ್ನು ಹೇಳಿದ್ರು ನಮಗೆ ಇನ್ನೂ ಹೊಳಿಬಾರ್ದು. ಇದೆಲ್ಲ ದುಃಖದ ಪಾಲಿಗೆ ಬೆಣ್ಣ ಹಾಕುಗಳು, ಇದನ್ನು ನಂಬಬೇಡ. ಇದು ಯಾರಿಗೂ ಸುಖ ಶಾಂತಿ ಕೊಟ್ಟಿಲ್ಲ ಇಲ್ಲಿವರೆಗೂ. ಅದರಿಂದ ಸುಖ ಶಾಂತಿ ಹೊಂದವ್ರನ್ನ ನಾವು ಕಂಡಿನಿಲ್ಲ, ಕೇಳಿನಿಲ್ಲ. ಯಾರು ಅದಾರ ಬಾಳೆ ಮಾಡಿ ಸುಖ ಬಂದಿದವರು ನಿಮ್ಮ ಊರಾಗ ದೊಡ್ಡ ಸರ್ಕಾರ ಅದಾರ ಅಂತೀನಿ. ಒಬ್ಬರ ಸುಖ ಬಂದಿದವರು ಮಾನ ಗಳಿಸಿದವರು, ಧ್ಯಾನ ಗಳಿಸಿದವರು, ಮಾನ ಗಳಿಸಿದವರು, ಮತ್ತೆ ಇನ್ನೇನು ಅಧಿಕಾರ ಗಳಿಸಿದವರು, ಜಗತ್ತಿನಲ್ಲಿ ಇನ್ನೇನು ಗಳಿಸಿದವು ಅಂತೇಳಿ ಸುಖ ಹೊಂದಬೇಕಂತ ಅದನ್ನ ಗಳಿಸಿದ ಆರಾಮ ಅದಾರ. ದೊಡ್ಡ ನೌಕರಿ ಇರೋದು ಭಾಳ ಪಗಾರ ತಗೊಂಡು ಏನ್ ಮಾಡಿದೀವಿ, ಏನ್ ಮಾಡಿದೀವಿ? ಕೆಟ್ಟ ಜನ ಹಾಕೊಂಡ್ಕೊಂತೀವಿ. ಹೌದು, ದೊಡ್ಡ ನೌಕರಿ ಒಂದು ಡಿಗ್ರಿ ತಗೊಂಡು ದೊಡ್ಡ ನೌಕರಿ ಸಿಗುತ್ತೆ. ಏನ್ ಮಾಡಿದೀವಿ? ಭಾಳಷ್ಟು ಏನು ಎಷ್ಟು ನೋಟ ತಿಂತೀವಿ, ಹೆಚ್ಚಿಗೆ ಏನಾದ್ರು ತಿಂತೀವಿ. ಏನ್ ಮಾಡಿದ್ವ? ಭಾಳ ಚೇಂಜ್ ಮಾಡಿ, ಭಾಳ ಚೆನ್ನ ಕಮ್ಮಗ ಬಿಂದುಗಾಳಿ ಅಂತ ಇರಬೇಕು. ಯಾಕ್ರಿ ಮಜಾ ಮಾಡಿದೆ, ಇಂದ್ರಿಯ ಮಜಾ ಮಾಡ್ಕೊಂತ ಹೇಳಿ ಏನಾಯ್ತಪ್ಪ ಬರೀ ಮನೆ ಬರ ನಿಮಗೆ ಭಾಳ ಮಂದಿ ಆಗೋಗ್ಯಾರ. ನೀಯಾ ಜೀವರಾಶಿ ಅಂತ ಹೇಳಬೇಕು. ನೀ ತಪ್ಪಲ ಮುನ್ನೋಡಿ ಮಾಡ್ಕೊಂಡು ನಿನ್ ಕೆಲಸ. ಸುಳ್ಳ ವೇಳೆ ಹೋಗ್ತದೆ, ಅಮುಕ್ ವೇಳೆ ಹೋಗ್ತದೆ, ಸುಮುಕ್ ವೇಳೆ ಹೋಗ್ತದೆ, ತುಮಕಿ ಬಡಿ ವೇಳೆ ಸುಮೀಪಕ್ಕೆ ಬಂತು ಮೊದಲು ಮಾಡ್ಕೊಂಡು ನಿನ್ ಕೆಲಸ. ನಿನ್ನ ಕೆಲಸ ಅಂದ್ರೆ ನೀ ಯಾರಿದ್ದೇನೋ ತಿಳ್ಕೋ. ಇದು ಅವಕಾಶ ಮನುಷ್ಯನ ಜನ್ಮಕ್ಕೆ ಮಾತ್ರ ಸಾಧ್ಯ. ಬಾಕಿ ಜನ್ಮ ಯಾವ್ದಾದ್ರು ಜನ್ಮ ಬಂತಂದ್ರೆ ನಿನಗೆ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಏನೋ ಒಂದು ನಿನಗೆ ವೇಳೆ ಸಿಕ್ಕದೆ ತಿಳ್ಕೋ. ಅದು ಹೇಳೋರು ಸಿಕ್ಕಾರ, ಅದು ಒಂದು ನೀನು ಭಾಗ್ಯನ ಅಂತ ತಿಳ್ಕೊಬೇಕು. ನಮ್ಗೆ ಇದು ನಿಜವಾದ ನಾನು ಯಾರಿದ್ದೇನೋ ತಿಳಿಸ್ಕೊಡೋರು ಯಾರು ಸಿಗುದಿಲ್ಲ. ಯಾರು ತಿಳಿಸ್ಕೊಡೋರು ಅದ ನಿಮ್ಮ ಮನ್ಯಾಗ ತಂದೆ ತಾಯಿ, ನಿಮ್ಮ ನೆರೆಹೊರೆ ಯಾರು, ನಿಮ್ಮ ಜಾತಿ ಗುರುಗಳು ಯಾರು ತಿಳಿಸ್ಕೊಡ್ತಾರ? ನೀನೇ ಪರಬ್ರಹ್ಮ ಸ್ವರೂಪಿದ್ದೀಪ, ಅಯ್ಯವಾಗಿ ಗಣ್ಯವಾಗಿ ನಿನ್ನ ನಿನ್ನ ಸಾಮರ್ಥ್ಯ ಎಂತಾಗೈತೇನೋ ನಿನ್ನ ನೆನಪಿ ತಂದು ಕೊಡುವಂತ ಯಾರು ಅದ ನಿಮ್ಮ ಜಾತಿ ಗುರುಗಳು? ಎಲ್ಲ ಗುರುಗಳೆಲ್ಲ ಸುದ್ದಿ ಮಾಡೋದು ಕೊಡ್ತದಾರ. ಯಾಕ್ರಿ? ಬಹು ಗುರುವ ಸಂಖ್ಯೆ ಶಿಷ್ಯ ಯುಕ್ತಾಪಹಾರ ಕನ್ನಚಿತ್ತಾಪಹಾರ. ಶಿಷ್ಯನ ಗಂಟನೆ 2000 ಅದರ ಹೊರತು ಅಂತ ಗುರುಗಳು ಅದರ ಹೊರತು ಅವನ ತೀರ್ಥದ ತಾಪವನ್ನು ಹರಣ ಕಂಟ ಕಳೆಯವರು ಯಾರಿಲ್ಲ. ಇನ್ನೂ ಅಂಥವ್ರು ಸಿಕ್ಕ್ಯಾರ ಮಾಡಿಕೊಡಿ. ಅದನ್ನ ಕೆಲಸ ತೊಳ್ಕೊಂಡು ಮರತೀರಿ ನೀವು. ಈಗ ಇದ್ದಾಗ ಕೆಲಸ ಮಾಡ್ಕೊಡಿ. ಇನ್ನು ಯಾರು ಹೇಳೋದಿಲ್ಲ ನಿಮಗೇನಂತ. ಈಗ ಎಷ್ಟು ಜನರಿಗೆಲ್ಲ ನಂಬಿಕೆ ಇಟ್ಟಿದ್ರ ಮ್ಯಾಗ ಇನ್ನು ಇದು ಉಳಿದಿಲ್ಲ ಅಂತ ಹೇಳ್ಯಾರ ನೋಡ್ರಿ. ಅಪ್ಪು ಎಷ್ಟು ಜನರಿಗೆಲ್ಲ ನಂಬಿಕೆ ಏನೋ ಪುಣ್ಯ ಆಯ್ತು ಅಂತ ಹೇಳ್ತಿದ್ರು, ಇಲ್ಲ ಅಂದ್ರೆ ಇದ್ರ ಮ್ಯಾಗ ಇದು ಉಳಿದಿಲ್ಲ. ಅದ್ಯಾರ ಬೇಕಾಗಿತ್ತು ಹೋಗೋಣ. ಯಾಕೆ ಇದ್ರ ಮಜಾ ಇಂದ್ರಿಯಗಳ ಮಜಾದಾಗ ಸಿಕ್ತಾವ. ಈ ವಿಚಾರ ಹೇಳಿ ಎಲ್ಲಿ ತಿಳಿಬೇಕು? ಗತಿ ಆಗೈತಿ. ಈಗ ಪಾಶ್ಚಿಮಾತ್ಯ ಗಂಡ ಐತೆ. ನಾವು ಭಾರತೀಯ ಸಂಸ್ಕೃತಿಯನ್ನೆಲ್ಲ ಮಜ್ಲಿಬೇಕು. ಅಧ್ಯಾತ್ಮ ಸಂಸ್ಕೃತಿ ಅದಕ್ಕೆ ಯಾರು ಮಹತ್ವ ಕೊಡಾಕತ್ತೀವಿ ಈಗ. ಯಾಕ್ರಿ? ಅಧ್ಯಾತ್ಮ ಏನೋ ಒಂದು ತಿಳ್ಕೊಂಡ್ಬಿಟ್ಟೇನೋ. ಅವ್ನು ಕೇಳೋರು ಹೇಳೋರ್ನ ಒಂದು ನಮ್ಮನೆ ಕ್ಯಾಟ ಪ್ರಾಣಿ ನೋಡಿದಂಗೆ ನೋಡತ್ತಾರ. ಹೌದಿಲ್ಲ? ಅಧ್ಯಾತ್ಮದ ಶಾಸ್ತ್ರ ಹೇಳ್ತಾ ನೀವು ಕೇಳ್ತಾರೆ ಒಂದು ನಮ್ಮನೆ ಕ್ಯಾಟ ಪ್ರಾಣಿ ನೋಡಿದಾಗ ನೋಡ್ತಾರೆ. ಅದು ಭಾಳ ಸುಧಾರಿಸಿದ್ವಿ ನಾವು.
ಅದು ಎಲ್ಲ ದುನಿಯಾ ಮಾಡಿದಪ್ಪ, ಮಜಾ ಮಾಡೋದು, ಎಂಜಾಯ್ ಮಾಡಿಬಿಡುದು ಎಲ್ಲ ಬಂದದ ಪಾನಿಂದ. ಹೌದಿಲ್ಲ? ಅಂದ್ರೆ ಜೀವನ ಯಾರು ಮಾಡಬೇಡ, ಇದನ್ನು ಮಾಡಬೇಡ, ಮತ್ತೇನು ಮಾಡ್ಬೇಕಪ್ಪ ಅದು ಮಾಡಿ. ಯಾರಿಗೆ ಬೇಡ ಅನ್ನೋದು ನೀವು ಮಾಡಿ ನೋಡ್ಕೊ. ಅದನ್ನು ಮಾಡುವುದಕ್ಕೆ ಏನು ವಿಧಿ, ಅದನ್ನು ಮಾಡಬೇಡ ಅಂತ ಯಾವ ಮಹಾತ್ಮ ಅದು ವಿಧಿದ ರೀತಿಯನ್ನು ಮಾಡಿ ನೋಡ್ಕೊ. ಅನ್ಯಾಯವಾಗಿ ವಿಷಯ ಭೋಗ, ಅದನ್ನು ಸಂಗ್ರಹ ವಿಷಯ ಭೋಗ ಮಾಡಕ್ ಹೋದ್ರ ನ್ಯಾಯವಾಗಿ ಏನು ನ್ಯಾಯವಾಗಿ ನೀವು ದುಡಿದು ಗಳಿಸಿ ಅದ್ರಾಗ ಐತಿ ಇಲ್ಲ ನೋಡ್ಕೋ, ಸುಖ ಸಿಗ್ತಿಲ್ಲ ನೋಡ್ಕೋ. ಅಂದಾಗ ನಿನಗೆ ಅದ್ರಾಗ ದೂರ ಕಾಣ್ತೇನೆ. ಇಲ್ಲ ಅನ್ಯಾಯದಿಂದ ಇನ್ನೊಬ್ರು ಮೋಸ ಮಾಡಿ ವಂಚನೆ ಮಾಡಿ ನಾನು ಮಾಡ್ತೇನೆ ಅಂದ್ರೆ ನಿನಗೆ ದೋಷನೂ ಕಾಣೋದಿಲ್ಲ, ಅದರಾಗ ಮತ್ತೆ ಹೀನ ಸ್ಥಿತಿ ನಿನಗೆ. ಧರ್ಮಕ್ಕನುಸಾರವಾಗಿ ಅಂದರೆ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಲ್ಲಿ ಕೊಡು. ಅಂದಾಗ ನಿನಗೆ ಮೋಕ್ಷದ ದಾರಿ ಸಿಗ್ತೈತಿ. ಇಲ್ಲಾಂದ್ರೆ ಈ ದಾರಿ ನಿನಗೆ ಸಿಗುದಿಲ್ಲ. ಅವ್ಯವಹಾರ ಮಾಡೋ ಎಂದೂ ಇದು ಹತ್ತುದ್ರ ಐತಿ. ದುಷ್ಟವೃತ್ತಿ ಒಳಗೆ ಇನ್ನೊಬ್ಬರಿಗೆ ಮೋಸ ಮಾಡೋಂಗ, ವಂಚನೆ ಮಾಡೋಂಗ, ಇವ್ ಬೇಕಾದಂಗ ಅವ ಎದುರಾಗಿದ ಅಂದ್ರು ಅವನಿಗೆ ದಾರಿ ಸಿಗುದಿಲ್ಲ. ಅಥವಾ ಅದನ್ನ ಮಾಡವ್ರಿ ಅವ. ಅದಕ್ಕೆ ಮೊದಲು ನೀತಿವಂತನಾಗಿ ಬಾಳೋಣ. ನೀತಿವಂತನಾಗಿ ನೋಡ್ಕೊ. ನಿನಗೇನು ಬೇಡ ಅನ್ನೋದಿಲ್ಲ. ಮದುವೆ ಮಾಡ್ಕೊ, ಮಕ್ಕಳನ್ನಾಗಿ ಉಣ್ಣು ತಿನ್ನು ಮಜಾ ಮಾಡಿ ನೋಡ್ಕೊ. ಆದ್ರೆ ಧರ್ಮದ ಕಟ್ಟಳೆಯನ್ನು ಮೀರಿ ಮಾಡತ್ತದ. ಏನು ಧರ್ಮದ ಅದು ನಿನ್ನ ಧರ್ಮದೊಳಗೆ ಅಷ್ಟ ನೋಡ್ಕೊ. ಅನ್ಯದ್ರ ಬಗ್ಗೆ ನೀ ಹನಿ ಕೆಟ್ಟಕ್ಕೆ ಹೋಗ್ಬೇಡ. ಅದ್ರಾಗ ಐತಿಲ್ಲ ನೋಡ್ಕೊಂಡ್ರೆ ಅದರ ಕೈ ನೋಡ್ಕೊಳಕ್ಕೆ. ಅವನಿಗೆ ಇನ್ನೊಬ್ರು ಹೇಳ್ತಿ ಮಾಡಿ ಬಿಡಾಕ್ ಹೋಗುದಿಲ್ಲ. ಸ್ವತಃ ನಮಗೆ ಮನದಟ್ಟಾಗುತ್ತ ಅದು ಆಯ್ತು ಇಲ್ಲೋ ಅದ್ರಾಗ ಐತೆ ಖಾತ್ರಿ ಮಾಡ್ಕೊಂಡು ಇನ್ನೊಬ್ರು ಹೇಳ್ತಿ ಮಾಡಿಬಿಟ್ರೆ ಅದು ಸಮಾಧಾನ ಇರುತ್ತೆ. ಒತ್ತಾಯ ಮಾಡಿಬಿಟ್ರೆ ಸಿಗ್ಲಿಕ್ಕೆ ಬಿಟ್ರೆ ತಪಾಗಿ ಇರ್ತೈತಿ. ಸರಿ, ಸ್ವತಃ ತಾನಾದ ಮನಗಂಡ ತಿಳಿದ ಕೈ ಬಿಟ್ಟಾಗ ಅದ್ರ ದೋಷ ಕಂಡಾಗ ವಿಚಾರ ಮಾಡಿದಾಗ ಗೊತ್ತಾಗ ತನಗೆ ಅರಿದು ವನಿತಾದ ವಿಷಯದೊಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಸರಿಯಾಗಿ ಅಂತ ಸ್ವತಃ ತಾನಾಗಿ ವಿಚಾರ ಮಾಡಿ ಅದರಲ್ಲಿ ಎಷ್ಟೆಷ್ಟು ಸುಖ ಆಯ್ತು ದುಃಖ ಆಯ್ತು ಅಂತೇಳಿ ಕೈ ಬಿಟ್ಟ. ಅವಾಗ ಅದರ ಘೋರ ಜರಕವಿಲ್ಲದ ಈಗ ಧರ್ಮ ವೈರಾಗ್ಯ ಅಂತ ಹೇಳಬೇಕಿದ್ರು ಅದ್ರ ಬಗ್ಗೆ ಹೇಳ ಪೂರ ನಾಶ ಆಗುವ. ಇದ್ರ ಅಭ್ಯಾಸವನ್ನು ಹಾಕೊಂಡು ಜ್ಞಾನ ಹಾಕೊಂಡು ಅಜ್ಞಾನದೊಳಗೆ ಅದ್ರ ಬಗ್ಗೆ ಇಚ್ಛೆ ಹಾಕಬೇಕು. ಎಲ್ಲಿವರೆಗೆ ನಮ್ಗೆ ಅಜ್ಞಾನ ಅದ ಅಲ್ಲಿವರೆಗೆ ವಿಷಯ ಇಚ್ಛೆ. ಅಜ್ಞಾನ ಹೋತು ಅಂತಂದ್ರೆ ಜ್ಞಾನ ಮಾಡ್ಕೊಂಡ್ರೆ ಯಾವ ಜ್ಞಾನ ತನ್ನನ್ನು ತಾನು ಅರಿಯುವುದು ಜ್ಞಾನ. ಯಾರಿದ್ದೇನೊಂದು ತಿಳುವಳಿಕೆ ತನಗಾತಂದ್ರೆ ಎದ್ರ ಬಗ್ಗೆನೂ ಅವ್ನಿಗೆ ಇಚ್ಛೆ ಆಗುದು. ಕಮೋಹ ಕಶೋಕ ಏಕತ್ವ ಮನುಪಶ್ಯತಃ. ಎದ್ರ ಬಗ್ಗೆ ಮೋಹ ಮಾಡ್ಬೇಕು, ಎದ್ರ ಬಗ್ಗೆ ಶೋಕ ಮಾಡ್ಬೇಕು. ಆ ಏಕತ್ವದ ಅನುಭವವನ್ನು ಮಾಡ್ಕೊಂಡ ಮೇಲೆ, ಬ್ರಹ್ಮಜ್ಞಾನದ ಅನುಭವವನ್ನು ಮಾಡ್ಕೊಂಡ ಮೇಲೆ ಶೋಕ ಮೋಹಾದಿಗಳ ಅದನ್ನೆಲ್ಲ ದಾಡ್ತಾನೆ, ನೀರ್ತಾನ ಜ್ಞಾನಿ. ಅದಕ್ಕೆ ಜ್ಞಾನ ಮಾಡ್ಕೋ. ಆತ್ಮಜ್ಞಾನ ಮಾಡ್ಕೋಬೇಕಾದ್ರೆ ಸಾಧನೀಭೂತವಾದಂಥ ಈ ಶ್ರವಣ ಮನನ ನಿಧಿಧ್ಯಾಸನ ಈ ಅಭ್ಯಾಸ ನಾವು ಬಿಟ್ಟುಬಿಡದ ನಡಿಬೇಕು ನೋಡ್ರಿ. ಏನೋ ಪುಣ್ಯ, ನಿಮ್ಮ ಭಾಗದ ಪುಣ್ಯ, ಈ ಸರ್ಕಾರ ಪುಣ್ಯ ಈಗ ನಡೆದ ಹಿಂದಿನ ಜನ್ಮದ ಪುಣ್ಯ ಏನೋ ಅವ್ರ ಕಡೆಯಿಂದ ಪ್ರೇರಣಾ ಆಗಿ ನಡೆದ ನೀವು ಇದು ನನಗೆ ಬಹಳ ಇದು ಅನಿಸ್ತೈತಿ. ಮತ್ತೆ ಏನು ಬಹಳ ಪುಣ್ಯ ಐತಿ ನಡಿಬೇಕಾದ್ರೆ. ಇಲ್ಲ ಅಂದ್ರೆ ನಡೆಯೋದ ಕಠಿಣ ಐತ್ರಿ. ಈ ವಿಚಾರ ಈ ಕೇಳಕ್ಕೆ ಸೇರಿಸ್ಬೋದು. ಏನೋ ಇವೆಲ್ಲ ಹಿಂದಿನ ಜೀವಿಗಳೆಲ್ಲ ಸಂಬಂಧ ಇದ್ದವ್ರದಾರ ಇವರೆಲ್ಲ ಏನೋ ಪುಣ್ಯ ಮಾಡ್ಯಾರ. ಈ ಮಾತು ಕಿವಿಗೆ ಬೀಳ್ಬೇಕಾದ್ರೆ ಹಿಂದಿನ ಸುತ್ತ ಇದ್ರೆ ಸುತ್ತೈತಿ ನೋಡ್ತಾರೆ. ಇಲ್ಲ ಕಿವಿಗೆ ಸಹಿತ ಬೀಳೋದಿಲ್ಲ ನಿಮಗಂದ್ರೆ ಇರಾಗಾರ ಸಿಗೋದಿಲ್ಲ. ನಡೆದಂತೆ ದೂರ ಹೋಗಿ ಈ ಮಾತುಗಳು ಇದು ನಿಜವಾದ ಹೌದಪ್ಪ ಅಂತ ನಾವು ಬೆಳಿಬೇಕಾದ್ರೆ ಪುಣ್ಯ ಇದ್ರು ಇಲ್ಲ ಅಂತ ಇಲ್ಲ ಏನೋ ಹೇಳಾಗತ್ತಾರ ಬಿಡಪ್ಪ ಅಂತ ದೌಡ ತಿಳಿದಿಲ್ಲ. ತಿಳಿಬೇಕಾದ್ರೆ ನಮ್ಮಲ್ಲಿ ಯೋಗ್ಯತಾ ಬೇಕಿದೆ. ಯೋಗ್ಯತಾ ಇದ್ರೆ ಅದು ನಿಲ್ತೈತೆ, ಹೊಳಿತೈತಿ. ಇಲ್ಲಾಂದ್ರೆ ನಿಲ್ಲುವುದೂ ಇಲ್ಲ. ಕೇಳಿದ್ದು ಮತ್ತು ಮಷಿನಿಗೆ ಈ ಕಿವಿಲಿ ಕೇಳಿ ಈ ಕಿವಿಗೆ ಹೋಗಿ ಮೇಲೆ 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 ಅದಕ್ಕೆ ನಾವು ಏನು ಶ್ರವಣ ಮಾಡಬೇಕು. ಆತ್ಮವನ್ನು ಕುರಿತು ಶ್ರವಣ ಮಾಡುವ, ಮನನ ಮಾಡುವ, ನಿಧಿಕರ್ಷಣ ಮಾಡುವಂತ ವೇದಗಳು ಅದನ್ನ ಹೇಳ್ತಾರೆ. ಆತ್ಮವಾರಿ ದೃಷ್ಟಗಳು ಶ್ರೋತಗಳು ಮಂತ್ರಗಳು ನಿಧಿಕಾರಿಸುತ್ತಿರಬೇಕ ಅಂತ ಹೇಳೋ ಹೊರತು ವಿಶ್ವವನ್ನು ಕುರಿತು ವಿಶ್ವಂವಾರಿ ಅಂತ ಅಂದಿಲ್ಲ, ಆತ್ಮವಾರಿ ಅಂತ. ಆತ್ಮನನ್ನು ಕುರಿತು ನಿನ್ನನ್ನು ಕುರಿತು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡುವಂತ ಹೇಳಿದ ಶ್ರುತಿ ಹೊತ್ತು ವಿಶ್ವವನ್ನು ಕುರಿತು ಜಗತ್ತಿನ ಬಗ್ಗೆ ಸಾಕಷ್ಟು ಇಲ್ಲಿವರೆಗೆ ನಾವು ಕೇಳೇವೆ.
ಆದರೂ ಅದರಿಂದ ಯಾವ ಲಾಭನೂ ಆಗಿಲ್ಲ. ಎಷ್ಟು ಜ್ಞಾನ ಮಾಡ್ಕೊಂಡವರು ಜಗತ್ತಿನಾಗಿಂದ ಎಲ್ಲ ತಿಳ್ಕೊಂಡ್ರವರು ಏನಾಗಬೇಕು? ಮಹಿಯೊಳಗೆ ಹೋದನೆಲ್ಲವನ್ನ ಅರಿದೊಡದರಿಂದೆ ಜಗತ್ತಿನ ಜ್ಞಾನ ಎಲ್ಲ ಮಾಡ್ಕೊಂಡ. ಎಷ್ಟು ಜ್ಞಾನ, ಎಷ್ಟು ವಿದ್ಯೆಗಳದಾವಲ್ಲ, 14 ವಿದ್ಯೆಗಳು, 64 ಕಲೆಗಳ ಮೊದಲು ಮಾಡಿ ಎಲ್ಲವನ್ನೂ ಪಾರಂಗತ ಆಗ್ಯಾರ. ಸಮಾಧಾನ ಆಯ್ತು ನೋಡ್ಕೊಳ್ಳಿ. ಎಲ್ಲ ಸಿದ್ಧಿಗಳನ್ನು ಕೂಡ ಹಿಂದರೆ ನಿವಾರಿ ಸಿದ್ಧಿಗಳನ್ನು ತಂದು ಬೇರಿನ ಲೋಕ ಡಂಗುರ ಎಣಿಸಿ ಎಲ್ಲ ಲೋಕದಾಗ ಪ್ರಸಿದ್ಧಿ ಹೊಂದ್ಯಾನ, ಬಹಳ ಪ್ರಸಿದ್ಧಿ ಹೊಂದಿದ. ಆದ್ರೂ ಅವನು ಸಮಾಧಾನ ಆಯ್ತಾನೆ ಕೇಳಿ. ನನ್ನ ಬಗ್ಗೆ ನಾರೈದಿರಿ, ನಾ ಯಾರೈದೇನೋ ತಿಳ್ಕೊಳ್ಳಿಲ್ಲ ಅಂದ್ರೆ ತೋರದಯ್ಯ ಸುಖ ತೋರದು, ಸುಖ ಶಾಂತಿ ಇಲ್ಲ. ಅದಕ್ಕೆ ತನ್ನ ಮೊದಲರಿಯುವುದು ನಾ ಯಾರದೇನೋ ತಿಳ್ಕೊಂಬಿಡೋದು, ನೀ ಯಾರು ಅದ್ರ ಬಗ್ಗೆ ಶ್ರವಣ ಮಾಡುವ ಮನನ ಮಾಡೋದು ನಿಂತಿದ್ದಾರೆ. ಅಭ್ಯಾಸಗಳು ಇದ ಸಾಧನ. ಜಗತ್ತಿನೊಳಗೆ ತನ್ನ ಜ್ಞಾನ ಮಾಡ್ಕೊಂಡವರೆಲ್ಲರೂ ಈ ಶ್ರವಣ ಮನನ ನಿಧಿತ್ಯಾಸನದ ಅಭ್ಯಾಸದೊಳಗೆ ಹುಡುಗಿನ ಮುಕ್ತರಾಗೆ ಜ್ಞಾನ ಮಾಡ್ತಾರೆ. ಬೇರೆ ಇದಕ್ಕೆ ದಾರಿನೇ ಇಲ್ಲ. ಏಕಾದಶಿ ಜನ್ಮ ತಿರುಗಿ ಬಾಣಿ, ಅದ್ರ ಬಗ್ಗೆ ನೀವು ಶ್ರವಣ ಮಾಡಿ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿ ಕೇಳು ಅದನ್ನು ಮನನ ಮಾಡೋದು, ನಿಧಿತ್ಯಾಸ ಮಾಡಿ. ಇದ ನಿನ್ನ ಕರ್ತವ್ಯ. ಮನುಷ್ಯನ ಜನ್ಮಕ್ಕೆ ಬಂದದ ಕರ್ತವ್ಯ. ಉಳಿಸಿದ ನಮ್ಮ ಕರ್ತವ್ಯ ಅಲ್ಲ. ಅದು ಪ್ರಾರಬ್ಧಕಾರ ನಡುವೆ ನಡೀತೈತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ ಧೈರ್ಯ ಅವಲಂಬೆ ಅಧ್ಯಾಸಂ ಅಪನಯಂ ಕುರು. ನೀವು ಉಳಿಸಿದ ವ್ಯವಹಾರ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗಬೇಡ. ಮಾಡಿದ ಕರ್ಮಕ್ಕೆ ತಕ್ಕಂಗೆ ಅದು ನಡೆದಿರುತ್ತೆ. ಸರಿ ಕೆಟ್ಟ ಪ್ರವಾಹ, ಏನೇನು ಉಣಬೇಕು, ಏನೇನು ತಿನ್ಬೇಕು, ಎಲ್ಲೆಲ್ಲಿ ಬೀಳಬೇಕು, ನೀನು ಎಲ್ಲೆಲ್ಲಿ ಹುಗಿಬೇಕು ಮೊದಲೇ ಎಲ್ಲ ನಿಶ್ಚಿತ ಆಗಿಬಿಡ್ತೈತಿ. ಅದ್ರ ಬಗ್ಗೆ ತೆರಿಗೆ ಕೆಲಸಗಳಾಗ್ತಾ ಹೋಗಲ್ಲ. ಮೊದಲೇ ಇದ್ರ ಬಗ್ಗೆ ನೀ ಯಾರಿದ್ದೀನಿ, ಸ್ವರೂಪ ಹೆಂಗರ ಅನ್ನೋ ಬಗ್ಗೆ ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ. ಹುಡುಕಿದ ನಿನ್ನ ಕೆಲಸ ಅಲ್ಲ. ಹುಡುಕಿದ ನಾನು ಹೆಂಗೆ ನಡಿಬೇಕು, ನಾನು ಶರೀರ ಪ್ರಾರಬ್ಧ ಹೆಂಗೆ ಹೆಂಗೆ ನಡಿಬೇಕು, ಹೆಂಗೆ ಮಾಡಿ ನಾಳೆ ಬಗ್ಗೆ, ಅದು ನಿನ್ನ ಕೆಲಸ ಅಲ್ಲ. ಅದು ಪ್ರಾರಬ್ಧ ಅನ್ನೋದು ದೋಷ. ಅದನ್ನು ಶರೀರ ಪಾಲನಾ ಪೋಷಣ ಮಾಡಕ್ಕೆ ತಮ್ಮ ಕಟ್ಟಕ್ಕೆ ನಿಂತ ಅದು ಎಲ್ಲ ಹೆಂಗೆ ಕಟ್ಕೊಂಡು ಬಂದಿದ್ದಾರೆ ಬುತ್ತಿ. ಪ್ರತಿಯೊಂದು ಜೀವಿ ತನ್ನ ಕರ್ಮದ ಬುತ್ತಿಯನ್ನು ಕಟ್ಕೊಂಡು ಬಂದ ಈ ಭೂಮಿಗೆ ಬಂದೈತಿ. ಅದನ್ನು ಊಟ ಮಾಡಿ ಹೋಗ್ತೈತಿ. ಹಂಗ ಯಾರು ಹೋಗುದಿಲ್ಲ. ಅದನ್ನು ಊಟ ಮಾಡುದೇ ಕಟ್ಕೊಂಡು ಬಿಟ್ಟು ಉಂಡ ಹೋಗ್ಬೇಕು ಪ್ರತಿಯೊಬ್ಬರು. ಹಂಗ ಮತ್ತೆ ಅದನ್ನು ಕಟ್ಕೊಂಡು ಅದನ್ನ ಹಂಗ ಹಿಂದಿನ ಸಂಚಿತ ಜಮಾ ಆಗಕ್ಕೆ ಉಳಿತಂದ್ರೆ ಮತ್ತೆ ಉಳಿತಂದ್ರೆ ಉಂಡಲ್ಲಿ ಶರೀರ ಹೋಗತ್ತಂದ್ರೆ ಅದು ಸಂಚಿತ ಜಮಾ. ಅದು ಸಂಚಿತ ಕರ್ಮ ಒಂದೈತಿ. ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 3 ಕರ್ಮಗಳು. ಈಗೇನ್ ಮಾಡ್ತೇವಲ್ಲ, ಈಗ ಮಾಡಿದ್ದು ಮುಂದೆ ಬರ್ತದೆ. ಈಗೇನ್ ಊಟ ಮಾಡತ್ತೇವಲ್ಲ, ಇದು ಹಿಂದೆ ಮಾಡಿದ್ದು ಪ್ರಾರಬ್ಧ ಕರ್ಮ. ಮಾಡಲಿ ಏನ್ ಜಮಾ ಉಳಿದಿದ್ದೆಲ್ಲ ಅದು ಸಂಚಿತಕ್ಕೆ ಜಮಾ ಆಗ್ತದೆ. ಇದನ್ನ ಹೆಂಗೆ ಇದನ್ನು ಮುಗಿಸೋದು ಹೆಂಗಿದನ ಅಂತಂದ್ರೆ ಎಲ್ಲಿ ಮಠ ಜ್ಞಾನ ಮಾಡ್ಕೊಳ್ಳೋ ಮಠ ಇದು ನಿನ್ನ ಮುಗಿದನು. ಇದು ಕರ್ಮಜಾಲದಿಂದ ಪಾರಾಗಕ್ಕಾಗೋದು. ನೀ ಯಾವ ಜೀವರಾಶಿ ಕರ್ಮದ ಜಾಲದಿಂದ ಪಾರಾಗಕ್ಕಂದ್ರ ಯಾವ ಅಂದ್ರೆ ಅವ ಜ್ಞಾನ ಮುಕ್ತ ಆದಾಗ ಜೀವಭಾವವನ್ನು ನಾಶ ಮಾಡಿಕೊಂಡ ಯಾವ ಮುಕ್ತ ಆಕನ ಜ್ಞಾನ ಮಾಡಿಕೊಂಡ ಅವಾಗ ಈ ಕರ್ಮಜಾಲದಿಂದ ಬಿಡುಗಡೆ ಆಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸ್ಥಳ ಕುರುತೆ ಅರ್ಜುನ. ಕೃಷ್ಣ ಪರಮಾತ್ಮದ ಹೇಳ, ಅರ್ಜುನ ಯಾವಾಗ ನಿನ್ನ ಸ್ವರೂಪ ಜ್ಞಾನ ಆಕೈತಿ ಅವಾಗ ಎಲ್ಲಾ ಕರ್ಮಗಳ ನಾಶ ಆಗ್ತವೆ. ಜೀವಭಾವಕ್ಕೆ ಸಂಬಂಧಪಟ್ಟವ ಎಲ್ಲ ಕರ್ಮಗಳು ಎಲ್ಲಿ ಮಠ ಜೀವಭಾವದ ಐತಿ, ಅಲ್ಲಿ ಮಠ ಸಂಚಿತ ಆಗಾಮಿ ಮತ್ತು ಪ್ರಾರಬ್ಧ 3 ಕರ್ಮಗಳು ಜೀವಭಾವಕ್ಕೆ ಸಂಬಂಧ. ಜೀವಭಾವ ನಾಶ ಮಾಡಿಕೊಂಡು ತನ್ನ ನಿಜದ ಭಾವನೆಯನ್ನು ಪರಮಭಾವವನ್ನು ಹೊಂದಿದ ಮೇಲೆ 3 ಕರ್ಮಗಳ ನಾಶ. ಕೆಲವರಿಗೆ ಪ್ರಾರಬ್ಧ ಇರ್ತೈತಿ ಅಂತ ಕೆಲವು ಪ್ರಾರಬ್ಧ ನೋಡೋ ದೃಷ್ಟಿಯೊಳಗೆ ಇರ್ತೈತಿ ಹೊರತು ಅವನ ದೃಷ್ಟಿಯೊಳಗಿಲ್ಲ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತಾರ. ಆದ್ರೆ ಶರೀರ ಪ್ರಾರಬ್ಧ ಅವಂಗಿರುವುದಿಲ್ಲ. ಜೀವಭಾವ ನಾಶ ಮಾಡ್ಕೊಂಡಿರ್ತಾನ. 3 ಹಿಂಸೆ ಮಾಡ್ಕೊಂಡು ಗಂಡ ಸತ್ತ ಮ್ಯಾಗ 3 ಮಂದಿ ರ್ಯಾಂಡ್ ಹಾಕಾರ. ಏನ ಒಬ್ಬಾಕಿ ಮುತ್ತೈದಾಗಿ 2 ರ್ಯಾಂಡ್ ಹಾಕಾರ. ಯಾರಿ 3 ಮಂದಿ ರ್ಯಾಂಡ್ ಹಾಕಾರಿಲ್ಲ. 3 ಹಿಂಸೆ ಮಾಡ್ಕೊಂಡು ಗಂಡ ಸತ್ನಾಗ ಹೋಗ್ಬೇಕು. ನಾ ಮುತ್ತೈದಾಗಿ ಉಳಿತೇವೆ ಅಕ್ಕಿ ರ್ಯಾಂಡ್ ಹಾಕಾರ. ಹಂಗ 3 ಕರ್ಮಗಳ ನಾಶ ಜೀವಭಾವಕ್ಕೆ ಸಂಬಂಧಪಟ್ಟಿದೆ. ಅವಾಗ ಅವಾಗ ಏನಾಗ್ತಾವ ಅಂದ್ರೆ ನಿಂದಿಸಿದವ್ರಿಗೆ ಪಾಪ ಹೋಗ್ತೈತಿ, ವಂದಿಸಿದವ್ರಿಗೆ ಪುಣ್ಯ ಹೋಗ್ತೈತಿ. ಅವ್ರು ಮಾಡಿದ ಸಂಚಿತ ಕರ್ಮ ಇರ್ತೈತಿ. ಜ್ಞಾನಿ ಸಂಚಿತ ಕರ್ಮ ಪುಣ್ಯ ಪಾಪ ಸಂಗ್ರಹ ಇರುವುದನ್ನ ಎಲ್ಲಾ ಜೀವಿಗಳಿಗೆ ಸಂಬಂಧಪಟ್ಟಿರ್ತೈತಿ. ಜ್ಞಾನ ಆಗೈತಿ ಅಂದ್ರೂ ವಂದಿಸಿದವ್ರಿಗೆ ಪುಣ್ಯ ಹೋಗ್ತೈತಿ, ನಿಂದಿಸಿದವರಿಗೆ ಪಾಪ ಹೋಗ್ತೈತಿ. ಅದಕ್ಕೆ ಜ್ಞಾನಿಗಳನ್ನ ನಿಂದಿಸೋದು ನೀವು ವಂದಿಸುವ
ನಿಂದಿಸಿದವರೇ ಬಂದಿರ್ತದಾಗಲೇ ಬಹು ಪಾಪ. ಅವ್ರು ವಂದಿಸಿದವರು ಪುಣ್ಯ ತಗೋತಾರೆ, ನಿಂದಿಸಿದವರು ಪಾಪ ತಗೊಂಡ್ಬಿಡ್ತಾರೆ, ತಾನು ಮಾತ್ರ ಮುಗ್ತಾರೆ. ಇದು ಶ್ರುತಿ ಅಭಿಪ್ರಾಯದ ಮಹಾತ್ಮರ ಅಪೌರ ಹೇಳಿದ್ದು ಈಗ ಹಿಂಗಿರ್ತದೆ. ಅದು ಅದಕ್ಕೆ ಜ್ಞಾನಿಗಳ ನಿಂದ ಮಾಡಬೇಕು ಅಂತ. ನಿಂದ ಮಾಡಿದ ನಮ್ಗೆ ಜ್ಞಾನಿಗಳನ್ನ ಏನ್ ಮಾಡಿದವರಿಗೆ ಅದು ಕುಲಕ್ಷಯ ಆಗ್ತದೆ. ನಿಂದ ಮಾಡಿ ಜ್ಞಾನಿ ನಿಂದ ಮಾಡಿದೆ ಪರ ನಿಂದೆ ಗೃಹಕ್ಷಯ, ಯತಿ ನಿಂದೆ ಕುಲಕ್ಷಯ, ವಂಶನ ಹಾಳಾಗಿಬಿಟ್ಟಿದೆ. ಹಾಗೆ ಜ್ಞಾನಿಗಳನ್ನ ಪೂಜಿ ಭಾವದಿಂದ ಕಾಣ ಪುಣ್ಯ ವೃತ್ತಿ ಇರ್ತದೆ. ಒಂದು ದಿವಸ ಪೂಜೆ ಭಾವದಿಂದ ಕಾಣ ಸಾಕ್ಷಾತ್ ಪರಕ್ರಮ ಸ್ವರೂಪ ಅಂತ ತಿಳ್ಕೊ. ಯಾವ ಜ್ಞಾನ ಮಾಡ್ಕೊಂಡ ಅದು ಒಂದು ಬೇಕಲ್ರಿ. ಅದು ಪುಣ್ಯ ಜ್ಞಾನಿಗಳು ಇವರನ್ನು ನಮಗೆ ಗೊತ್ತಾಗಬೇಕು. ನೀಚಿನದ ಮಾತಾಡಬೇಕು. ಯಾಕ್ರಿ ಅವ್ರ ಹೊರಗಿನ ವಸ್ತ್ರ ವಿಚಿತ್ರ ಇರ್ತೈತಿ. ಅವ್ರ ಗೊತ್ತು ಹಚ್ಕೊಡಬಾರ್ದು ಅನ್ನೋದು ಇರ್ಬೇಕು. ಜನರಿಗೆ ಗೊತ್ತು ಹತ್ತಂಗೆ ಅವ್ರ ವಸ್ತ್ರ ಇತ್ತು. ಆರೋಗ್ಯ ವಿಚಿತ್ರದಿಂದ ಅವರು ಆರೋಗ್ಯ ಬೇರೆ ಬೇರೆ ಇಲ್ಲ. ಅಂತ ನಮಗೆ ಅವ್ರ ಹಂಗಿಲ್ಲ ಉಪಯೋಗ ಇರೋದು ನಮಗೆ ಬೇರೆನಾಗ. ಆ ಹೊರಗಿನ ಇದನ್ನ ನೋಡಿದಾಗ ನಾವು ಭೇದ ಭಾವ ಮಾಡಬೇಕು. ಅದನ್ನು ನಮಗೆ ಬಾಧ ಮಾಡುತ್ತೆ. ಭೇದನ ನಮಗೆ ಬಾಧೆ ಹಾಕೈತೆ. ಅದರಿಂದ ನಮ್ಗೆ ದಾರಿ ತಪ್ಪಿಲ್ಲ. ಅದು ಒಳಗಿನ ನೋಡಕ್ ಹೋಗೋದು. ಮಹಾತ್ಮರ ಸ್ಥಿತಿ ಒಳಗಿನ ಕಡೆ ಲಕ್ಷ ಹೋಗ್ತದೆ. ಹೊರಗಿನ ಪ್ರಾರಂಭ ವೈಚಿತ್ರ ಎಷ್ಟು ಮಂದಿ ಜಗತ್ತಿನೊಳಗೆ ಮಹಾತ್ಮರಾಗಿ ಹೋಗ್ಯಾರ. ಪ್ರಾರಂಭ ವೈಚಿತ್ರ ಒಂದೇ ನಮ್ಮನೆ ಐತಿ. ಒಬ್ಬರಂಗ ಹೋಗ್ರಿ ಬೇರೆ ಬೇರೆ ಐತಿ. ಆದ್ರೆ ಒಳಗಿನ ಸ್ಥಿತಿ ಎಲ್ಲರಿಗೂ ಒಂದು ಐತಿ. ಎಷ್ಟು ಮಂದಿ ಆಗಿ ಹೋದಾರ ಎಲ್ಲ ಹೊರಗಿಂದ ಇದನ್ನೆಲ್ಲ ಕೈಬಿಟ್ಟು ಒಳಗೆ ನೋಡ್ಕೊಂಡಾರ. ಅದಕ್ಕೆ ಹೊರಗೆ ನೋಡಕ್ ಹೋಗ್ರಿ. ಅವ್ರು ಹೆಂಗೇ ಇಲ್ಲ ಅವ್ರು ಪ್ರಾರಂಭ ಹೊರಗೆ ಹೇಗೆ ಅಂದ್ರೆ ಶುಗರ್ ಹಾಕ್ಬಾರ್ದು, ಸೂಡ್ ಹಾಕ್ಲೇ ಇರಬಾರ್ದು. ಹೊರಗಿಂದ ಹೆಂಗೈತಿ ನೋಡ್ಕೊಂಡು ಅವ್ರು ಒರಿಜಿನಲ್ ಏನೈತಿ ನೋಡ್ಕೊಂಡು ಹೊರಗಿಂದ ನಾವು ನೋಡಕ್ ಹೋಗೋರು. ವೇಷಭೂಷಣಗಳು ಇವನ್ನ ಆಚರಣೆ ಏನು ಪ್ರಾರಂಭ ವಿಚಿತ್ರ ಇರ್ತದೆ. ಅವ್ರು ಏನು ಮಹಾತ್ಮ ಅಂತಾರೆ ಹಿಂಗೈತಿ ನೋಡ್ರಿ ಬಾಳೆ ಹೆಂಗೈತಿ. ಒಬ್ಬೊಬ್ರು ಬಾಳೆ ನೋಡ್ರಿ ಮಹಾತ್ಮರ ಬಾಳೆ ಹೆಂಗಿರ್ತಾವ ವಿಚಿತ್ರ ಇರ್ತಾವಲ್ಲ. ಇಂದಿನ ಮಹಾಪುರುಷರು ಆಗಿ ಹೋದವರೆಲ್ಲ ನೋಡಿ ಅದು ಗಂಡ ಹೆಂಡತಿ ತಾಳಿರೋದಿಲ್ಲ. ಹೊಡೆದಾಡಿರ್ತಾವ. ಅವ್ರ ಒಳಗಿನ ಸ್ಥಿತಿ ಮಾತ್ರ ಅವರು ಏನ್ ಬೇಕಾದ್ರೂ ನಾವು ಸಹರದಲ್ಲಿ ಐತೆ ಅಂತ ಉದಾಸೀನ ಆಗಿತ್ತು. ಇವಾಗ ತುಕಾರಾಮನ ಹಿಂಗೆ ಕಸಬರ್ಗಿ ಮಟ್ಟಿಲಿ ಹೊಡಿತಿತ್ತು. ಎಲ್ಲ ತುಕ್ಕ ಏನ್ ಗಂಟು ಬಿದ್ದಿಲ್ಲ ಹೊರತುಕೊಂಡು ನಾವು ಪಾಂಡುರಂಗ ತುಕಾರಾಮ. ಆದ್ರೂ ನಾವು ಅದ್ರ ಕಡೆ ಉದಾಸೀನ. ಸಾಕಟಿಸನೇ ಅಂತ ಮುಸುರಿ ನೀರು ಗಡಿಗೆ ಸುಡ್ತಂತ ಸುಡ್ತಿತ್ತು. ಮುಸುರಿ ಗಡಿಗೆ ತಂದಾಗಿ ನೀರು ದನಕ್ಕಿಟ್ಟಿತ್ತು. ಮುಸುರಿ ಸಾಕಟಿಸಲ್ ಸುಡುವಾಗ ಬೋದ್ ಮಾಡಕ್ ಕುಂತಾಗ ದಿನ ಗುಡು ಹೊರದ ಬೇಯ್ತಿದ್ಲ ದಿನ. ಅವತ್ತು ಸೇತುವ ಮುಸುರಿ ನೀರು ತಂದು ಸುರಿ ಬಿಟ್ಟಾಗ ಇವತ್ತು ಮಳೆ ಆತ ನೋಡ್ತಾರ. ಹಂಗೆ ಗರ್ಜನೆ ಮಾಡ್ತಿತ್ತು. ಗರ್ಜನೆ ಗುಡು ಹೊಡೆದ ಮಳೆ ಆತ ಇವತ್ತು. ಹಿಂಗೆಲ್ಲ ಅವ್ರು ಉದಾಸೀನ ಮತ್ತೆ ಬೋದ್ ಮಾಡಕ್ ಶುರು ಮಾಡ್ಯಾರ. ಆದ್ರೂ ಅದರ ಕಡೆ ಉದಾಸೀನ ಇತ್ತು. ಹಿಂಗೆ ಇರ್ಬೇಕಂತ ಹೇಳಬಹುದು. ಭಾರತದಿಂದ ನಾವು ಹೆಂಗ್ರು ಮಕ್ಕಳು ಅವ್ರು ಅನುಕೂಲ ಆಗ್ಬೋದು, ಪ್ರತಿಕೂಲ ಆಗ್ತಾರ. ಅವ್ರು ಅನುಕೂಲ ಆದ್ರೂ ಅದ್ರ ಕಡೆ ಲಕ್ಷ ಕೊಡೋದಿಲ್ಲ, ಪ್ರತಿಕೂಲ ಆದ್ರೂ ಇದು ಮಾಡೋದು. ಅವು ನಾವು ಪುಣ್ಯಕ್ಕೆ ಅನುಸಾರವಾಗಿ ಹೆಂಡ್ರು ಗಂಡ್ರು ಮಕ್ಕಳು ಅವು ಎಲ್ಲ ಪುಣ್ಯ ಇದ್ರೆ ಸಿಗ್ತಾವ್ರ ಅನುಕೂಲ. ಇಲ್ಲಾಂದ್ರೆ ಪ್ರತಿಕೂಲ ಅವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಕಾಡ್ತಿರ್ತಾವ. ಒಬ್ಬ ಕೆಸಾರ ಹತ್ರ ಬಂದಿದ್ದು ಸರ್ ಏನ್ ನಾನು ಕಾಡು ಅನ್ನೋದು ಮುಗಿಸ್ಬಿಟ್ಟೈತಿ. ಇದನ್ನ ಏನ್ ಮಾಡ್ಲಿ ಅನ್ನೋದು ತಿಳಿಬಾರ್ದು ನನಗೆ. ನಾನು ಕಾಡಾಕ್ ಬಿಟ್ಟೈತಿ. ನನ್ಗೆ ಹ್ಯಾಂಗ್ ಮಾಡಿದ್ರಿ ತೆಗಿಸಿ ಕೊಡಬಾರ್ದು ನನಗೆ. ಹೋಗುವ ಹಿಂದೆ ಕಾಡಿ ಅದಕ್ಕೆ ಕಾಡಾಕ್ ಬಂದ ನಿನ್ನ ನಿನ್ನ ಕಾಡೇ ಹೋಗಿ ನೀನು ಮಾಡಿದ್ರೆ ಕರ್ಮ ನಿನ್ಗೆ ಗೊತ್ತಿಲ್ಲ. ಯಾವ ನಮನಿ ಕಾಡಿ ಆ ನಮನಿ ನಿನ್ ಕಾಡಾಕ ಬಂದಿದ್ದಾರೆ. ಯಾರಾದ್ರೂ ನಾವು ಮಾಡಿದ ಕರ್ಮನ ನಮ್ ಬೆನ್ನ ಹತ್ತೈತಿ. ಮಕ್ಕಳ ರೂಪದಿಂದ ಬರ್ತೈತಿ, ಗಂಡನ ರೂಪದಿಂದ ಬರ್ತೈತಿ, ಹೆಂಡತಿ ರೂಪದಿಂದ ಬರ್ತೈತಿ. ಗಾಂಡ ಕಾಡಾಕತ್ತಾನಂದ್ರೆ ನೀ ಹಿಂದ್ ಗಂಡನ ಕಾಡಿ, ಹೆಂಡತಿ ಕಾಡಾಕತ್ತಾಳಂದ್ರೆ ಆಗಿ ನೀನು ಹಿಂದ್ ಕಾಡಿ. ಈಗ ನಿಮ್ದು ನಡೀತೈತಿ ಅಂತ ತಿಳ್ಕೊಂಡು ಹಿಂತಿ ಬಲ್ಗೊಲ್ಲಂಗ ಪಡೆದಂದ್ರೆ ನಾಳೆ ಹಾಕಿ ಗಾಂಡ ಕಳೋ ನೀ ಹಿಂದ್ ತೆಕ್ಕಿ ಹಾಕಿ ಸೇರ್ತಾವ ಒಯ್ತಾರ. ನೀನು ಹಾಕಿ ಮುಕ್ತ ಆಗೋ ಮಠ ಯಾರ್ಯಾರು ಯಾವ ಜನ್ಮ ದಾನ ಮಾಡ್ತಾರ ಅಂದ್ರೆ ಹೇಳಕ್ ಬರುದಿಲ್ಲ. ನಾಳೆ ಹೆಣ್ಣಾಗಿ ಹುಟ್ಟುದಿಲ್ಲ. ನೀ ಮನುಷ್ಯ ಈಗ ನೀ ಗಂಡ ಕಾಡ್ತೀನಿ ತಿಳ್ಕೊಂಡು ಈಗ ಗಂಟಾಗಿ ಉಳಿತೀನಿ. ಮತ್ತೆ ಮಾಡಿದ ಕರ್ಮಕ್ಕನುಸಾರವಾಗಿ ಮತ್ತೆ ಹೆಣ್ಣಾಗಿ ಬಿಡ್ತೈತಿ, ಗಂಟಾಗಿ ಬಿಡ್ತೈತಿ. ಬದಲಾವಣೆ ಹಾಕೋತ ಹೋಗೋದು ಕರ್ಮಕ್ಕನುಸಾರವಾಗಿ ಶರೀರ ಬದಲಾವಣೆ ಆಗಿ ಬರ್ತಾವೆ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ರೋಗಿಷ್ಟು ಶರೀರ, ಆರೋಗ್ಯ ಶರೀರ ಬರಬೇಕಾದ್ರೂ ನಾವು ಒಳ್ಳೆಯ ಕರ್ಮಗಳಿಂದ ನಾವು ಸಿಗ್ತಾವೆ. ಅದಕ್ಕೆ ಒಳ್ಳೆಯ ಕರ್ಮಗಳನ್ನು ಮಾಡಿ ಕೆಟ್ಟ ಕರ್ಮಗಳನ್ನು ಎಂದೂ ಮಾಡಕ್ ಹೋಗ್ತದೆ. ಅದರ ಫಲ ದುಃಖ ಕೊಡ್ತವೆ.
ಒಳ್ಳೆಯ ಕರ್ಮಗಳನ್ನು ದುರಿತ ಕರ್ಮವನ್ನು ಅಲ್ಲದರೂ ಪುಣ್ಯವನ್ನೇ ಮಾಡು. ಇದನ್ನು ಮಾಡ್ರಿ ಮೊದಲು. ಪುಣ್ಯ ಕರ್ಮಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಇದು ಪರಂಪರಾ ಸಾಧನ. ಮೊನ್ನೆ ನಮ್ಮ ನಾವು ಹೇಳಿದ್ರು, ಇದು ಪಿತಿರಿಕ ಮಾರ್ಗ ಮತ್ತು ಹೆಂಗ ಮಾರ್ಗ ಅಂದ್ರೆ ಏನು ಪುಣ್ಯ ಕೇಳಿದ್ರು. ಇದು ಪಿತಿರಿಕ ಮಾರ್ಗ ಅಂದ್ರೆ ಇರುವಿ ಹಂಗೆ ಹೋಗಿ ಅನ್ನ ಇರುವಿ ಹಂಗೆ ಹೆಚ್ಚು. ಈ ಹೆಂಗ ಮಾರ್ಗ ಅಂದ್ರೆ ಪಕ್ಷಿಯಾಗಿ ಬಂದು ಗಪ್ಪನ ಹಣ್ಣಿಗೆ ಬೀಳುದು. ಯಾಕೆ ಇದು ಪಿತಿರಿಕ ಮಾರ್ಗ ಅಂದ್ರೆ ಪರಂಪರಾ ಸಾಧನ. ಪುಣ್ಯ ಕರ್ಮಗಳನ್ನು ಮಾಡ್ಕೊಂತ ಒಳ್ಳೆಯ ಜನರಿಗೆ ಒಳ್ಳೆಯ ಆಚರಣೆವಂತರಾಗಿ ಇದು ಪಿತಿರಿಕ ಮಾರ್ಗ. ಅವ್ನು ಹಿಂದಿನ ಜನ್ಮದಾಗ ಅವೆಲ್ಲ ಮಾಡಿರ್ತಾನ. ಗಪ್ಪನ ಅವಾಗ ಅದು ಹಿಂದಿನ ಜನ ಸಂಸ್ಕಾರಕ್ಕೆ ಸರವಾಗಿ ಅವ್ನಿಗೆ ಜ್ಞಾನಕ್ಕೆ ಅದು ವಿಹಂಗ ಮಾಡ್ತಾರೆ. ಪಕ್ಷಿಯಾಗಿ ನಮ್ಮ ಹಣ್ಣು ತಿನ್ನುವುದು. ಅದು ಹಂಗೆ ನಾವು ಒಮ್ಗಿಲೆ ಆಗುವುದಿಲ್ಲ. ಅದು ಇದು ಒಳ್ಳೆಯ ಕರ್ಮಗಳನ್ನು ನಾವು ಅದಕ್ಕೆ ಸಾಧನೆಗೋದಂತ ಕ್ರಮ ಪರಂಪರಾ ಸಾಧನ. ಪುಣ್ಯ ಕರ್ಮಗಳನ್ನು ನಾವು ಹುಡುಕಾಡಿ ಸತ್ಯಾಸ್ತ್ರ ಶ್ರವಣಾಗಿ ಪರೋಪಕಾರ ಮಾಡಕ್ಕೆ ಕಲಿಬೇಕು. ಇದನ್ನು ಮಾಡಿದ್ರೆ ನೀ ಯಾವ ದೇವರಿಗೆ ನಡ್ಕೊಳ್ಬೇಕಾಗಿಲ್ಲ, ಯಾರನ್ನು ಪೂಜೆ ಮಾಡೋದು ಬೇಕಾಗಿಲ್ಲ. ಆದ್ರೆ ನಿನಗೆ ಫಲ ಬೆಳಿತೀವಿ. ನೀನು ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛತೆ. ಈ ಪೂಜೆ ಮಾಡಿದ್ರೆ ಕೇಳಿಲ್ಲ, ಜೀವಿಗಳನ್ನು ಸಂತೋಷಗೊಳಿಸಿ ಕ್ರೀಡಾಪುರ ಕೂಡ ಶರೀರದಿಂದ ವಾಣಿಯಿಂದ ಮನಸ್ಸಿನ ಸಹಿತ ಕೆಡಕ್ಕೆ ಬಯಸಕ್ಕೆ. ಮನಸ್ಸಿನಾಗ ಕೆಡಕ್ಕೆ ಬಯಸಿದ್ರೆ ಮೊದಲು ನಿನಗೆ ಕೆಟ್ಟಾಗಿರ್ತೈತಿ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಮಾಡಿದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಮನಸ್ಸಿಗೆ ನಿನಗೆ ಸಮಾಧಾನ ಇರ್ತೈತಿ. ಅದಕ್ಕೆ ಕೆಟ್ಟ ಭಾವನೆಗಳನ್ನ ಕೆಟ್ಟ ವಿಚಾರಗಳನ್ನೆಲ್ಲ ಅವನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ಒಳ್ಳೆಯ ಭಾವನೆ ಒಳ್ಳೆಯ ವಿಚಾರಗಳನ್ನು ನಾವು ಮಾಡಬೇಕು. ಅಂಥವು ಎಲ್ಲಿ ಸಿಗ್ತಾವ? ಸತ್ಸಂಗಗಳು ಸಿಗ್ತವೆ. ಸತ್ಸಂಗಗಳು ಕೆಟ್ಟ ವಿಚಾರಗಳೆಲ್ಲರೂ ಕೇಳಿದ್ರೆ ಒಳ್ಳೆಯದನ್ನ ನಮಗಳನ್ನು ನಾವು ಅಳವಡಿಸ್ಬೇಕು, ಒಳಗೆ ಹಾಕೋಬೇಕು. ಅಂದಾಗ ಕೆಟ್ಟ ಇವೆಲ್ಲ ವಾಸನೆಗಳು ಕಡಿಮೆ ಹಾಕೋದು, ಕೆಟ್ಟ ವಿಚಾರಗಳು ಇವು ಕಡಿಮೆ ಹಾಕೋಬೇಕು. ಒಳ್ಳೆಯ ವಿಚಾರಗಳು ಸತ್ಸಂಗಗಳು ತೊಡಗೋದ್ರಿಂದ ಇಂಥ ಲಾಭ ಆಕೈತಿ. ಇಂಥ ಲಾಭ ಮತ್ತೆಲ್ಲಿ ಸಿಗೋದಿಲ್ಲ ನಮ್ಗೆ. ಮತ್ತು ಜಡಬುದ್ಧಿ ಜಡಸಂಗದ ವಿಷಯ ಬಿಡ್ತಾರೆ. ಸಂಘದಾಗ ಕುಡಿದಾಗ ಕೆಟ್ಟ ವಿಚಾರಗಳು ಇವು ತಿಳಿಯಾಕೋದು ಮತ್ತು ಅವನ್ನ ಗಟ್ಟಿಗೊಳಿಸ್ತಾವ, ಬೇರೆ ಬಿಡ್ತಾವ. ಮನುಷ್ಯನಿಗೆ ಕೆಟ್ಟ ವಾಸನೆಗಳನ್ನೆಲ್ಲ ಹೊರಗೆ ಹಾಕುತ್ತಾರೆ. ಒಳ್ಳೆಯ ವಿಚಾರಗಳನ್ನು ನಾವು ಒಳಗೆ ತುಂಬಬೇಕು. ಅಂತ ಸಂಸ್ಕಾರವಂತರ ಆಗಬೇಕು. ನಾವು ಮಾಡ್ಕೋಬೇಕು, ನಮ್ಮ ನೆರೆಹೊರೆ ಮಕ್ಕಳು ಮರಿಗೆ ಎಲ್ಲರಿಗೂ ಅದರ ತಿಳುವಳಿಕೆ ಮಾಡ್ಕೋಬೇಕು. ಅಂದಾಗ ನಿನಗೂ ಲಾಭ, ನಿನ್ನ ನಂಬ್ಕೊಂಡವ್ರಿಗೂ ಕಲ್ಯಾಣ. ನೀ ಮೊದಲಿಲ್ಲ ಅಭ್ಯಾಸದಾಗ ತೊಡಗಿ, ನೀನು ನಂಬ್ಕೊಂಡವ್ರಿಗೆಲ್ಲ ಕಲ್ಯಾಣ. ನೀ ಮೊದಲು ಆತ್ಮಚಿಂತನದಾಗ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ನೀನು ನಂಬ್ಕೊಂಡವ್ರ ಕಲ್ಯಾಣಕ್ಕೆ. ಇದು ಕಲ್ಯಾಣ ಮಾರ್ಗ. ಮೊದಲು ನೀ ಅಭ್ಯಾಸದಾಗ ತೊಡಗಿ, ನಿನ್ನ ನಂಬ್ಕೊಂಡವ್ರ ಕಲ್ಯಾಣ. ಈ ಅಭ್ಯಾಸದಾಗ ತೊಡಿದವ್ ಯಾರಿಗೂ ಅಕಲ್ಯಾಣ ಅನ್ನೋದು ಆಗುವುದೇ ಇಲ್ಲ. ಕೆಟ್ಟ ವಿಚಾರ ಅಂತ ನಾವು ಬರುವುದಿಲ್ಲ. ಯಾವಾಗಲೂ ಆತ್ಮಚಿಂತ ವೇದಾಂತದ ಅಭ್ಯಾಸದಾಗ ತೊಡಗವ. ಅದಕ್ಕೆ ಇದ್ರಾಗ ತೊಡಗಿ ಜನ್ಮ ಸಾರ್ಥಕ ಮಾಡ್ಕೋರಿ ಅಂತ ಪದೇ ಪದೇ ಮನುಷ್ಯನ ಜನ್ಮಕ್ಕೆ ಬಂದು ಇದು ಲಾಭ ಮಾಡ್ತಾರೆ. ಮತ್ತು ಸುಡ ನೀವು ವ್ಯಾಸ ಅದನ್ನು ಗೀತಕಾರ ನೀನು ವಿಷಯ ವ್ಯವಹಾರದಾಗ ತೊಡಗಿ ಬರೀ ಹೆಂಗಾರ ಒಟ್ಟು ವಿಷಯ ಸಿಕ್ಕರೆ ಸಾಕು. ಸರಳ ರೀತಿಯಿಂದ ಸಿಗದಾಗಲಿ ನಿಷಿದ್ಧ ವ್ಯವಹಾರ ಮಾಡೋದು ದೊರಕಿಸ್ಬೋದು. ಅದು ಮಾಡಿದ್ರೆ ನಾಳೆ ನೀನು ಜನ್ಮ ಬರ್ತದೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಅಂದ್ರೆ ಅದೇನು ಸುಳ್ಳಲ್ಲ. ಮತ್ತೆ ನಾವು ನಂಬುದಿಲ್ಲ ಅಂತ ಕೆಲವು ಜನ ಅಂತಿರ್ತಾರೆ. ನಂಬದಿದ್ರೆ ಅದೇನೇನು ಬಿಡುದಿಲ್ಲ ಅಂತ ಹೇಳ್ಯಾರಪ್ಪ. ನಂಬ ಹೋಗ್ಬೇಕಾದ್ರೆ ಬಿಡ. ಯಾ ನಮೂನಿ ಕರ್ಮಗಳನ್ನ ಮಾಡಿ ನೀ ಆಯಾ ಜನ್ಮ ಒಂದೇ ತೀರ್ಬೇಕಾಗೈತಿ. ನೀ ಜ್ಞಾನ ಆದಾಗ ಅಷ್ಟೇ ನಿನಗೆ ಅದರಿಂದ ತಪ್ತತಿ. ಜ್ಞಾನ ಮಾಡ್ಕೊಳ್ಳೋ ಮಟ್ಟ ನಾವು ಮಾಡಿದ ಕರ್ಮಕ್ಕೆ ತಕ್ಕಂಗೆ ಆ ಜನ್ಮಗಳನ್ನ ನಾವು ಹೊಂದೋದು. ಅದಕ್ಕೆ ಭಾಳ ಎತ್ತರದಿಂದ ಇವ್ರು ಯಾವ ಜನ್ಮ ಕಾಲ ಕೂತಾವು ನೋಡ್ಬೋದು. ನಾವು ಮಾಡಿದ ಕರ್ಮಕ್ಕೆ ಅನುಸಾರ ಅದನ್ನ ನಾವು ಒಂದೇ ತೀರ್ಬೇಕಾಗೈತಿ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡುವಂತ ಬಂದ. ಅವ್ರು ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ನಡ್ಕೊಂಡ್ರೆ ನಿಮಗೆ ಲಾಭ. ನೋಡಿಪ್ಪ ಹೇಳ್ತೇವೆ ನೀವು ನಡ್ಕೊಳ್ಳೋದು ನಿಮ್ಗೆ ಕೆಲಸ ಅಂತ ಹೇಳಿರಪ್ಪ. ಅದ್ಯಾಕಾಗಿತ್ತು ಅವ್ರೇನು ಹೇಳ್ತಾರೆ ಬಿಡ, ಅದ್ರ ಫಲ ಯಾರಿಗೇನು ಒತ್ತಾಯ ಇದ್ರಾಗ ಸುಖ ಹೊಂದಬೇಕನ್ನೋ ಇಚ್ಛಾ ಇತ್ತಂದ್ರೆ ಅವ್ರ ಮಹಾತ್ಮರು ಏನು ಬಲ್ಲವ್ರು ಹೇಳಿದಾರೆ. ನಾ ಹೇಳಾಕತ್ತಿದ್ರೆ ನಿಮ್ಮ ಹಿಂದಿನ ಋಷಿಮುನಿಗಳ ಹೇಳಿದ್ದನ್ನ ನಾ ಹೇಳಾಕತ್ತೀನಿ ನೀವು ಅಂತಿದ್ರಪ್ಪ. ತಂದು ಮ್ಯಾಗ ಹಾಕೊಂಡಿಲ್ಲ ಅವರು. ನಿಮ್ಮ ಋಷಿಮುನಿಗಳು ಹೇಳಿದ್ದನ್ನ ನಿಮಗೆ ನಾ ಏನು ಹೊಸದಾಗಿ ನಂದು ಹೇಳಾಕತ್ತಿಲ್ಲ. ಋಷಿಮುನಿಗಳು ಹೇಳಿದ್ದೈತೆ. ಅದು ಭಾಳ ಶೋಧ ಮಾಡಿ ಅದನ್ನ ಇಟ್ಟಾರೆ. ಆ ಪ್ರಕಾರ ನಡ್ಕೊಂಡು ಜೀವನ ಸಾರ್ಥಕ ಆಗ್ತದೆ.
ಸಂಪರ್ಕವಾಗಿ ಧರಣಿ ಸ್ಥಾಪನೆ ಕಟ್ಟಡಗಳು ವ್ಯವಹಾರ ಸರ್ಕಾರಿ ಪ್ರಸಾದ ವ್ಯವಸ್ಥೆ ಇರ್ತದೆ ಸದಾ ಹೋಗುವ ಸಾಮಾನ್ಯ ಕ್ಷೇತ್ರ